ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮೋ ಚಾನಲ್. ಪಾಪ ನಮ್ಮೆಲ್ಲ ಸ್ಟೂಡೆಂಟ್ಸು ಸರ್ ಚಾಯ್ಸ್ ಎಂಟ್ರಿ ಯಾವಾಗ ಕೊಡ್ತಾರೆ, ಸೀಟ್ ಇದೆ ಕನ್ಫರ್ಮಾ, ಇದು ಪ್ರಾವಿಷನಲ್ ಸೀಟಾ, ರಿಯಲ್ ಅಲಾಟ್ಮೆಂಟಾ, ಇದೇ ಕನ್ಫ್ಯೂಷನ್ ಇದ್ದೀರಾ 2 ದಿವಸದಿಂದ. ಐ ನೋ ಯು ಆರ್ ಈಗರ್ಲಿ ವೇಟಿಂಗ್ ಫಾರ್ ದ ರಿಸಲ್ಟ್ಸ್ ಅಂಡ್ ದ ಚಾಯ್ಸ್ ಎಂಟ್ರಿ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಕೊಡ್ತಾರೆ ಅಂತ ಇನ್ನೂ ಕೊಟ್ಟಿಲ್ಲ. ಆದರೂ ನಮ್ಮ ಹುಡುಗರು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ನಾವು ಇವಾಗ ಯಾವ ಚಾಯ್ಸ್ ತಗೊಬೇಕು, ಚಾಯ್ಸ್ 1ನಾ, ಚಾಯ್ಸ್ 2ನಾ, ಚಾಯ್ಸ್ 3ನಾ, ಚಾಯ್ಸ್ 4 ಸ್ವಲ್ಪ ತಿಳಿಸ್ಕೊಡಿ, ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇದ್ರು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಒಂದ್ಸಲಿ ಮಾಡೋಣ ಅಂತ. ಇವಾಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಬಂದಿರೋದು ನಾನು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಆಲ್ರೆಡಿ ಸುಮಾರು ವಿಡಿಯೋಸ್ ನೋಡಿರ್ತೀರಾ. ಓಕೆ, ನೋ ಇಶ್ಯೂ. ಬಟ್ ಇದ್ರಲ್ಲಿ ಇನ್ನೂ ಕ್ಲಾರಿಟಿ ಆಗಿ ಕೊಡ್ತೀನಿ, ನೀವು ಯಾವ ಚಾಯ್ಸ್ನ ಚೂಸ್ ಮಾಡಬೇಕು. ಯಾಕಂದ್ರೆ ಬಿಟ್ಟ ತಕ್ಷಣ 3-4 ಡೇಸ್ ಟೈಮ್ ಇರುತ್ತೆ ಚಾಯ್ಸ್ ಎಂಟ್ರಿಗೆ. ಚಾಯ್ಸ್ ಎಂಟ್ರಿ ಲಿಂಕ್ ಬಿಡ್ತಾರೆ, ಅದಾಗ ಬಂದಾಗ ಆ ಪ್ರೊಸೀಜರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಯಾವ ಚಾಯ್ಸ್ ತಗೊಬೇಕು, ಇವಾಗ ಫಸ್ಟ್ ನಿಮ್ಗೆ ಗೊಂದಲದಿರೋದು ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ರಿಸಲ್ಟ್ ಬಂದಿರೋದು ಪ್ರಾವಿಷನಲ್ಲ ಅಥವಾ ರಿಯಲ್ ಅಂತ ತುಂಬಾ ಜನ ಕನ್ಫ್ಯೂಷನ್ ಇದ್ದಾರೆ. ಇದ್ರ ಬಗ್ಗೆನೇ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟೆ. ನಾನು ಇವಾಗೂ ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ದಿಸ್ ಇಸ್ ದ ರಿಯಲ್ ಸೀಟ್ ಅಲಾಟ್ಮೆಂಟ್, ಮತ್ತೇನು ಚೇಂಜಸ್ ಆಗಲ್ಲ. ಪ್ರಾಬ್ಲಮ್ ಇದ್ದವ್ರಿಗೆ ಮಾತ್ರ ಚೇಂಜಸ್ ಆಗುತ್ತೆ. ಆಸ್ ಎಕ್ಸಾಂಪಲ್ ವಾಟ್ ಐ ಟೋಲ್ಡ್, ಕಟ್ ಆಫ್ ಅಲ್ಲಿ ಇದ್ದು ಸೀಟ್ ಅಲಾಟ್ಮೆಂಟ್ ಆಗಿ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ಮಾತ್ರ ಪಾಸಿಬಿಲಿಟಿ ಇರುತ್ತೆ. ಹಂಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದ್ದವ್ರಿಗೆ ಮಾತ್ರ ಚಾಯ್ಸ್ ಬರುತ್ತೆ ಸರ್ ಅಂದ್ರೆ, ಎಸ್, ಸೀಟ್ ಅಲಾಟ್ಮೆಂಟ್ ಆಗಿದ್ದವ್ರಿಗೆ ಮಾತ್ರ ಚಾಯ್ಸ್ ಬರುತ್ತೆ. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು ಡೈರೆಕ್ಟ್ಲಿ ಎಲಿಜಿಬಲ್ ಟು ಸೆಕೆಂಡ್ ರೌಂಡ್. ಇವಾಗ ನಾವೇನು ಮಾಡಬೇಕು ಅಂತಂದ್ರೆ, ಏನು ಮಾಡಂಗಿಲ್ಲ, ನೆಮ್ಮದಿಯಾಗಿ ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡಿ. ಆಮೇಲೆ ಸುಮಾರು ಜನ ಕಮೆಂಟ್ಸ್ ಕೇಳ್ತಾ ಇದ್ದೀನಿ, ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಸರ್, ಆಪ್ಷನ್ ಕೊಡ್ತಾರೆ ಅಂತ. ಐ ಡೋಂಟ್ ನೋ ವೇರ್ ದ ವಿಚ್ ಜಂಗಲ್ ದೇ ಆರ್. ಓಕೆ, ಯಾವ ಕಾಡಲ್ಲಿದ್ರೋ ಗೊತ್ತಿಲ್ಲ. ಯಾಕೆ ಇಷ್ಟು ಡಿಪ್ಲೊಮಾ ಹುಡುಗರು ಸೀರಿಯಸ್ನೆಸ್ ಇಲ್ಲ. ಜಸ್ಟ್ ನಾವು ವಿಡಿಯೋ ಮಾಡೋಕೆ ಮುಂಚೆ ಒಬ್ಬ ಕಾಲ್ ಮಾಡಿದ್ದ, ಸರ್ ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಆ ಟೈಮಲ್ಲಿ ನನ್ನ ಪ್ರಾಬ್ಲಮ್ ಆಗಿತ್ತು, ಇವಾಗ ಮತ್ತೆ ಆಪ್ಷನ್ ಕೊಡ್ತಾರಂತ. ಅಂಥವ್ರಿಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ, ನೀವೇ ಹೇಳಿ, ಕಮೆಂಟ್ ಮಾಡಿ. ಓಕೆ, ಸೊ ಇವಾಗ ನಿಮಗೆ ನೋಡಿ, ಇದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ನಿಮ್ಗೆ ಬಂದಿರೋದು. ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಈ ತರ ಬರುತ್ತೆ ನೋಡಿ. ಲಾಸ್ಟ್ ಟೈಮ್ ಕೊಟ್ಟಿರೋದು 2024 ಡೇ ಈವ್ನಿಂಗ್ 2 ಒಟ್ಟಿಗೆ ಮಾಡಿದ್ರು, ಅದಕ್ಕೆ ಡೇ ಆರ್ ಈವ್ನಿಂಗ್ ಅಂತ ಕೊಟ್ಟಿದ್ರು. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ. ಅವ್ರು ಲಾಸ್ಟ್ ಟೈಮ್ ಡೇಟ್ ಕೊಟ್ಟಿದ್ದು 7th 22nd ಜುಲೈ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ರೌಂಡ್ ಬಂದಿದ್ದು. ನೀವು ಇನ್ನ ಇವಾಗ 15 ಜುಲೈ ಆಲ್ಮೋಸ್ಟ್ ಅದೇ ರೇಂಜಿಗೆ ಬರ್ತಾ ಇದ್ದೀರಾ. ಬೇಗ ಮಾಡಬೇಕು ಅಂತ ಹೊರಟ್ರು, ಅದಾಗಿಲ್ಲ. ಸೊ ಈ ತರ ಬಂದಾಗ ನಿಮ್ಗೆ ಇಲ್ಲಿ ಅಮೌಂಟ್ ಇಂಡಿಕೇಟ್ ಆಗುತ್ತೆ ನೋಡಿ. ಇದು ಬಂದು ಸಿಟಿ ನಂಬರ್ ಇದು, ಮತ್ತೆ ರ್ಯಾಂಕಿಂಗ್ ಬಂದಿರೋದು 171. ಆಕಾಶ್ ಶಿವಾನಂದ್ ನವನಿ ಅಂದ್ಬಿಟ್ಟು ಇವ್ನಿಗೆ ಲಾಟ್ ಆಗಿರೋದು. MS ರಾಮಯ್ಯ 99,000 ಇದೆ. ಸೊ ಈ ಫೀಸ್ ಬಂದ್ರೆ ದಿಸ್ ಈಸ್ ಕಾಲ್ಡ್ ರಿಯಲ್ ಅಥವಾ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಇದೇ ತರ ಇವಾಗ ಏನೇನು ಬಂದಿದೆ ಇದಕ್ಕೆ ಬರುತ್ತೆ, ಸೇಮ್ ಸಿಟಿಗೆ ಬರುತ್ತೆ. ವೆಯ್ಟ್ ಮಾಡ್ತಾ ಇರಿ, ಕೀಪ್ ಮೈ ವರ್ಡ್ಸ್. ಓಕೆ, ಸೊ ಈಗ ಬಂದ್ರೆ ಏನ್ ಸರ್ ಮಾಡಬೇಕು. ಇವಾಗ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಆಯ್ತು. ನೀವೇನೋ ಹೇಳ್ತೀರಾ ಚೇಂಜ್ ಆಗುತ್ತೋ ಬರುತ್ತೋ ಇಲ್ಲ ಸೇಮ್ ಬರುತ್ತೋ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಬಂದ ಮೇಲೆ ನಾನು ಯಾವ ಚಾಯ್ಸಸ್ ಕೊಡಬೇಕು, ಚಾಯ್ಸ್ 1 ಕೊಡಬೇಕಾ, ಚಾಯ್ಸ್ 2 ಕೊಡಬೇಕಾ, 3 ಕೊಡಬೇಕಾ, 4 ಕೊಡಬೇಕಾ. ಸುಮಾರು ಜನ ಸುಮಾರು ತರ ಹೇಳ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಆ ತರ ಹೇಳ್ತಾರೆ, ನಮ್ಮ ಲೆಕ್ಚರರ್ ಈ ತರ ಹೇಳ್ತಾರೆ, ಬೇರೆ ಚಾನಲ್ ಬೇರೆ ತರ ಹೇಳ್ತಾರೆ. ನೀವು ಯಾವ ತರ ಹೇಳ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ. ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ಅಂದ್ರೆ ಲಾಸ್ಟ್ ಇಯರ್. ಸುಮ್ಮನೆ ನೋಡ್ಕೊಳ್ಳಿ ಅಂತ. ಇನ್ನೂ ಕ್ಲಾರಿಟಿ ಕೊಡೋಣ ಅಂತ, ಡೀಟೇಲ್ ಆಗಿ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಲೆಂತಿ ಇರುತ್ತೆ, ಸ್ವಲ್ಪ ಜಾಸ್ತಿ ಮಾತಾಡ್ತೀನಲ್ವಾ, ಏನು ಮಾಡೋಕ್ಕಾಗಲ್ಲ. ಕಡಿಮೆ ಮಾತಾಡಕ್ಕೆ ಬರಲ್ಲ ನನಗೆ, ಅದೇ ಪ್ರಾಬ್ಲಮ್ ಆಗಿರೋದು. ಓಕೆ, ಸ್ವಲ್ಪ ಲೆಂತಿ ಇರುತ್ತೆ, ವೆಯ್ಟ್ ಮಾಡಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ, ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಿಮಗೆ ನೋ ಆಪ್ಷನ್, ಸೆಕೆಂಡ್ ರೌಂಡ್ ವೆಯ್ಟ್ ಮಾಡಲೇಬೇಕು. ಬಟ್ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಚಾಯ್ಸಸ್ ಕೊಡೋ ಆಪ್ಷನ್ಸ್ ಇರುತ್ತೆ. ಸೊ ಅದು ಕೇಳಿಸ್ಕೊಳ್ಳಿ, ಎಕ್ಸಿಟ್ ಆಗಬೇಡಿ. ಓಕೆ, ಸೊ ನೆಕ್ಸ್ಟ್ ಈ ತರ ಅಪ್ಡೇಟ್ಸ್ ಕಂಪ್ಲೀಟ್ಲಿ ಕಂಟಿನ್ಯೂಸ್ಲಿ ಪರ್ಮನೆಂಟ್ಲಿ ಬರಬೇಕು ಅಂತಂದ್ರೆ ವಾಟ್ಸ್ಆಪ್ ಚಾನಲ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಿಮ್ಮ ಜೂನಿಯರ್ಸ್ ಪಾಸ್ ಮಾಡಿ. ಯಾಕೆಂದ್ರೆ M3 ಕೋಚಿಂಗ್ ಸ್ಟಾರ್ಟ್ಲಿ ನಿಮಗೆ, ಮತ್ತೆ 2026 ಲಾಂಗ್ ಟರ್ಮ್ ಕೋಚಿಂಗ್ ಶಾರ್ಟ್ಲಿ ನಿಮ್ಮ ಜೂನಿಯರ್ಸ್ಗೆ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಸರ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಬೇರೆ ಕಡೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ. ಡೋಂಟ್ ವರಿ ಚಿನ್ನ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ವೆನ್ ಇಂಡಿಯಾ ಅಕಾಡೆಮಿ ಇಸ್ ಹಿಯರ್ ಅಂಡ್ ಉಮೇಶ್ ಸರ್ ಇಸ್ ಹಿಯರ್, ಐ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ಸ್ವಲ್ಪ ಇದು ಇವ್ರು ಮುಗಿದ್ಬಿಡ್ಲಿ, ಇವ್ರು ಕಳಿಸ್ಬೋಣ ಪಾಪ ಇವ್ರನ್ನ. ಇವ್ರು ಫಸ್ಟ್ ಸಾಗಾಕ್ಬಿಟ್ಟು ಆಮೇಲೆ ದೆನ್ ಅಲ್ಲಿ ಕಾನ್ಸಂಟ್ರೇಟ್ ಆನ್ ಯು. ಸುಮ್ಮನೆ ಏನೋ ಮಾಡ್ಕೊಂಡು ಹೋಗೋದು ಹರಿ ಬರಿಲ್ ಬೇಡ. ಇಷ್ಟು ದಿವಸನೇ ವೆಯ್ಟ್ ಮಾಡಿದ್ದೀರಾ, ಅಪ್ರಾಕ್ಸಿಮೇಟ್ಲಿ ಒಂದು 15 to 20 ಡೇಸ್, 1 ತಿಂಗಳು ವೆಯ್ಟ್ ಮಾಡಿ. ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು. ನಿಮ್ಮ ಜೂನಿಯರ್ಸ್ಗೆಲ್ಲ ಇಂಟಿಮೇಟ್ ಮಾಡಿ, ಸಪೋರ್ಟ್ ಮಾಡ್ರಪ್ಪ. ಇಂಡಿಯಾ ಅಕಾಡೆಮಿ ರಿಸಲ್ಟ್ಸ್ ಬಗ್ಗೆ ಮತ್ತೆ ಹೇಳೋದು ಬೇಕಾಗಿಲ್ಲ. ವಿ ಆರ್ ಗಿವಿಂಗ್ ಮಾರ್ವಲಸ್ ರಿಸಲ್ಟ್ಸ್ ಎವ್ರಿ ಇಯರ್. ಅದೇ ತರ ಈ ಸೀಸನ್ ಕಂಟಿನ್ಯೂ ಆಗುತ್ತೆ. ಈ ವರ್ಷ ವಿತಿನ್ 10 ರ್ಯಾಂಕ್ ಕಡಿಮೆ ಆಗಿರ್ಬೋದು, ಬಟ್ ವಿಲ್ ಗೆಟ್ ಬ್ಯಾಕ್ ಸ್ಟ್ರಾಂಗರ್ ನೆಕ್ಸ್ಟ್ ಇಯರ್. ಕೀಪ್ ವೇಟಿಂಗ್. ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಡೀಟೇಲ್ಡ್ ವಿಡಿಯೋ. ಓಕೆ, ವಿಡಿಯೋ ಹೇಳಬೇಕು ಅಂತಂದ್ರೆ, ಇವಾಗ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿದೆ ಸರ್, ನಾನು ಇವಾಗ ಯಾವ ಚಾಯ್ಸ್ ಚೂಸ್ ಮಾಡಬೇಕು. ನನಗೆ 4 ಚಾಯ್ಸ್ ಬರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಡೀಟೇಲ್ ಆಗಿ ಕೇಳ್ತಾ ಇದ್ದೀರಾ. ಇವಾಗ ಸೀಟ್ ಅಲಾಟ್ಮೆಂಟ್ ಈ ತರ ಬರುತ್ತೆ. ಬಂದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಕೇಳೋದು ನಿಮಗೆ, ಚಾಯ್ಸ್ ಎಂಟ್ರಿ ಇರಲಿ ಸರ್, ಅದಕ್ಕಿಂತ ಮುಂಚೆ ಈ ಸೆಕೆಂಡ್ ರೌಂಡ್ ಅಲ್ಲಿ, ಥರ್ಡ್ ರೌಂಡ್ ಅಲ್ಲಿ ಹೋದ್ರೆ, ಥರ್ಡ್ ರೌಂಡ್ ಆಕ್ಚುಲಿ KA ಪ್ರಕಾರ ಇಲ್ಲ, ಬಟ್ ಮಾಡ್ತಾರೆ, ತಲೆ ಕೆಡ್ಸ್ಕೊಂಡ್ಬಿಡಿ. ಇನ್ನೂ ಓಕೆ, ಯಾಕಂದ್ರೆ 2 ರೌಂಡ್ ಅಂತ ಹೇಳಿದ್ದಾರೆ. ಫಸ್ಟ್ ರೌಂಡ್ ಆಲ್ರೆಡಿ ಆಗಿದೆ, ಇವಾಗ ಸೆಕೆಂಡ್ ರೌಂಡ್ ಆಗುತ್ತೆ.
ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಕೊಡ್ತಾರೆ ಸರ್? ಎಸ್, ಡೆಫಿನೆಟ್ಲಿ ಸೆಕೆಂಡ್ ರೌಂಡ್ ಚಾಯ್ಸ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಅಂದ್ರೆ ಅವ್ರಿಗೆ 2 ರೌಂಡ್ ಅಷ್ಟೇ ಅಂತ ಹೇಳಿರೋದು. 2 ರೌಂಡ್ ಆದ್ರೆ ಅವ್ರ ಪ್ರಕಾರ ಸೆಕೆಂಡ್ ರೌಂಡ್ ಚಾಯ್ಸ್ ಇರಲ್ಲ. ಇನ್ ಕೇಸ್ ಇದ್ರೆ ಇವಾಗ ಕೇಳ್ತಾ ಇರೋದು ಏನು ಅಂದ್ರೆ ಎಕ್ಸಾಕ್ಟ್ಲಿ ಸುಮಾರು ಜನ ನಾನು ಮೊದಲೇ ವಾರ್ನ್ ಮಾಡಿದ್ದೆ, ಫಸ್ಟ್ ರೌಂಡ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾಯ್ಸ್ ಕೊಡಿ, ಮ್ಯಾಕ್ಸಿಮಮ್ ನಂಬರ್ ಚಾಯ್ಸ್ ಕೊಡಿ, ಫರ್ದರ್ ರೌಂಡ್ಸ್ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ ಅವಕಾಶ ಇರಲ್ಲ ಅಂತ. ಅಷ್ಟು ಹೇಳಿ ಅಷ್ಟು ಎಲ್ಲ ಹೇಳ್ಕೊಂಡು ವಿಡಿಯೋ ಮಾಡಿ ಗ್ರೂಪ್ಸ್ ಅಲ್ಲಿ ಮೆಸೇಜ್ ಹಾಕಿ ಎಲ್ಲ ಅಪ್ಡೇಟ್ ಕೊಟ್ರು ಸುಮಾರು ಜನ ಇನ್ನ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಇವಾಗ ಅವ್ರಿಗೆ ಬಿಸಿ ಮುಟ್ತಾ ಇದೆ. ಯಾಕಂದ್ರೆ ತುಂಬಾ ವೇರಿಯೇಷನ್ಸ್ ಆಗಿದೆ. ನಿಮ್ಗೆ ನಾನು ಟಾಪ್ 3 ಪ್ರಿಯಾರಿಟಿ ಮಾಡಕ್ ಹೇಳಿದ್ದೆ. ಟೈಪ್ 1 ಕಾಲೇಜು, ಟೈಪ್ 2 ಕಾಲೇಜು, ಟೈಪ್ 3 ಕಾಲೇಜು. ಟೈಪ್ 1 ಸೆಟ್ ಅಲ್ಲಿ ನಿಮ್ಗೆ ಸಿಗದೇ ಇರುವಂತ ಕಾಲೇಜ್ ಎಂಟ್ರಿ ಮಾಡಿ, ಟೈಪ್ 2 ಕಾಲೇಜಲ್ಲಿ ನಿಮ್ಗೆ ಸಿಗುವಂತದ್ದು ನೀವು ಹೋಗುವಂತದ್ದು ಎಂಟ್ರಿ ಮಾಡಿ, ಟೈಪ್ 3 ಅಲ್ಲಿ ಪರವಾಗಿಲ್ಲ ನನಗೆ ಸಿಗ್ಲಿಲ್ಲ ಅಂದ್ರೆ ಸಿಕ್ಕಿದ್ರೆ ಹೋಗ್ತೀನಿ ಅಂತ ಎಂಟ್ರಿ ಮಾಡಿ ಅಂತ. ಇವಾಗೆಲ್ಲ ನಿಮ್ಗೆ ಬೇಕಾಗಿರೋ ಕಾಲೇಜ್ನ ಟೈಪ್ 3 ಅಲ್ಲಿ ಹಾಕೊಂಡಿದ್ದೀರಾ. ಟೈಪ್ 2 ಹಾಕ್ಬಿಟ್ಟು ಅಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ, ಅಥವಾ ಟೈಪ್ 1 ಅಲಾಟ್ಮೆಂಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಟಾಪ್ ಕಾಲೇಜಸ್ ಕೊಟ್ಟಿಲ್ಲ. ಇವೆಲ್ಲ ಇಶ್ಯೂ ಇರೋದ್ರಿಂದ ಇವಾಗ ಅವ್ರಿಗೆ ಬಿಸಿ ಮುಟ್ತಾ ಇದೆ. ಎಕ್ಸಾಕ್ಟ್ಲಿ ಏನ್ ಹೇಳಿದ್ರು ಉಮೇಶ್ ಸರ್ ಇವಾಗ ಅರ್ಥ ಆಗ್ತಾ ಇದೆ ಅವ್ರಿಗೆ. ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಅರ್ಥ ಆಗ್ತಾ ಇದ್ರೆ ಒಂದು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಅವ್ರಿಗೆ. ಅಟ್ಲೀಸ್ಟ್ ಬೇರೆಯವ್ರಿಗೆ ಗೊತ್ತಾಗಲಿ, ನಿಮ್ಮ ಜೂನಿಯರ್ಸ್ ಗೊತ್ತಾಗ್ಲಿ, ಅವರನ್ನು ಹೇಳಿ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಕಾಲೇಜು ಆಡ್ ಮಾಡಕ್ಕೆ ಆಪ್ಷನ್ ಇಲ್ಲ. ಇದು ನಾನು ಓಪನ್ ಆಗಿ ಹೇಳ್ತೀನಿ. ಯಾವಾಗ ಸರ್ ಆಪ್ಷನ್ ಬರ್ಬೋದು ಅಂತಂದ್ರೆ ಅದನ್ನ ನ್ಯೂ ಕಾಲೇಜ್ ಆಡ್ ಮಾಡಿದಾಗ ಅವಾಗ ಬರುತ್ತೆ. ಅದು ಬಿಟ್ರೆ KU ಫ್ರೆಶ್ ಆಪ್ಷನ್ ಎಂಟ್ರಿ ಅಂತ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ನಮ್ಮ ಡಿಪ್ಲೊಮಾ ಹುಡುಗರು ಅನ್ಬಿಟ್ಟು ಹೋಗ್ಲಿ ಸೀಟ್ ಮತ್ತೆ ಎಂಟ್ರಿ ಮಾಡ್ಲಿ, ಸುಮಾರು ಜನ ಮಾಡಿಲ್ಲ ಅನ್ಬಿಟ್ಟು. ಯಾಕಂದ್ರೆ ಸುಮಾರು ಜನ ಇವಾಗ ಹೇಳಿದ್ನಲ್ಲ, ಸುಮಾರು ಜನ ಇನ್ನು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಐ ಡೋಂಟ್ ನೋ ವೈ. ಓಕೆ, ಸೊ ಅಂತವ್ರಿಗೆ ಏನಾರ ಇದ್ರೆ ಮಾಡ್ಲಿ ಅಂತ ಆಪ್ಷನ್ ಅಂತ ಕೊಟ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಬರ್ಬೋದು. ನೆಕ್ಸ್ಟ್ ಥರ್ಡ್ ರೌಂಡ್ ಬರೋಕ್ಕೆ ಚಾನ್ಸ್ ಇಲ್ಲ ರೀ, ಅದಂತೂ ಓಪನ್ ಆಗಿ ಹೇಳ್ತೀನಿ. ಇಲ್ಲ ಕೊಟ್ಟು ಕಡಿಮೆ ಸೀಟ್ಸ್ ಇರುತ್ತೆ, ಅದಂತೂ ಆಗಲ್ಲ. ಒಂದೊಂದ್ಸಲಿ ಕೊಡ್ತಾರೆ. ಓಕೆ, ಸೊ ಸೆಕೆಂಡ್ ರೌಂಡ್ ಅಂತೂ ಆಪ್ಷನ್ ಇಲ್ಲ, ಕೊಟ್ಟರು ಕೊಡ್ಬೋದು. ಎಲ್ಲ ಡಿಪೆಂಡ್ ಆಗಿರೋದು KE ಮೇಲೆ. ಸೊ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, KEಗೆ ಒಂದು ನಮಸ್ಕಾರ ಹೊಡೀರಿ, ದೇವರಲ್ಲಿ ಕೇಳ್ಕೊಳ್ಳಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇಷ್ಟು ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು, ಕ್ಲಿಯರ್ ಮಾಡಿದೀನಿ ಅನ್ಕೊಂತೀನಿ. ಇದಕ್ಕಿಂತ ಕ್ಲಾರಿಟಿ ಕೊಡೋಕೆ ನನ್ನ ಕೈಲಿ ಆಗಲ್ಲ. ಅರ್ಥ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಮತ್ತೆ ಇನ್ನೊಂದ್ಸಲಿ ನೋಡಿ. ಓಕೆ, ಇಲ್ಲಿ ಯಾರು ಅರ್ಥ ಆಗುತ್ತೋ ಅವ್ರ ಹತ್ರ ಕೇಳ್ಕೊಂಬಿಡಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ವೇ ಆಫ್ ಪ್ಯಾಟರ್ನ್ ಅಲ್ಲಿ ಹೇಳ್ತಾ ಇರ್ತೀನಿ. ಓಕೆ, ನನ್ನ ಗೈಡೆನ್ಸ್ ಒಂಥರ ಇರುತ್ತೆ, ನನ್ನ ಇಲ್ಲಿ ಫಾಲೋ ಅಪ್ ಮಾಡೋದು. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ, ನಾನು ಅಬ್ಸರ್ವ್ ಮಾಡ್ದಂಗೆ ಮಿಕ್ಸ್ಚರ್ ತಗೊಂತಾ ಇದ್ದೀರಾ. ದಯಮಾಡಿ ಅದು ಮಾಡಕ್ ಹೋಗ್ಬೇಡಿ. ಕನ್ಸ್ಯೂಮ್ ದ ಇನ್ಫಾರ್ಮೇಶನ್, ಸೆಲೆಕ್ಟ್ ದ ಪ್ರಾಪರ್ ಇನ್ಫಾರ್ಮೇಶನ್. ಅಲ್ಲಿ ಹಂಗೆ ಹೇಳ್ತಾರೆ, ಇಲ್ಲಿ ಹಿಂಗೆ ಹೇಳ್ತಾರೆ, ಜಾಸ್ತಿ ಇದು ಮಾಡ್ಕೊಂಡು ತಲೆ ಕೆಡ್ಸ್ಕೊಂತಾ ಇದ್ದೀರಾ. ನಾನು ಏನು ಹೇಳ್ತಾ ಇದ್ದೀನಿ, ಏನು ಕೇರ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇವೆಲ್ಲ ನೋಡ್ಕೊಂಡು ನಾನು ಹೇಳ್ತಾ ಇರೋದು. ಸೊ ಏನು ಕರೆಕ್ಟ್ ಇದೆ, ಏನು ಅಕಾರ್ಡಿಂಗ್ ಟು ದ ರೂಲ್ಸ್ ಇದೆ ನಾನು ಹೇಳ್ತಾ ಹೋಗ್ತೀನಿ. ದಯಮಾಡಿ ಫಾಲೋ ಅಪ್ ಮಾಡಿ, ಕನ್ಫ್ಯೂಷನ್ಸ್ ಇರಲ್ಲ ನಿಮಗೆ. ಸೊ ಇವಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಚಾಯ್ಸ್ ಬರುತ್ತೆ. ನಾನು ಇವಾಗ ಚಾಯ್ಸ್ 1 ಎಕ್ಸಸೈಸ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಯಾರು ಸರ್ ಅಂತಂದ್ರೆ, ಚಾಯ್ಸ್ 1 ಅಂದ್ರೆ ಏನೂ ಇಲ್ಲ, ನಂಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇದೆ, ನಾನು ಡೈರೆಕ್ಟ್ ಆಗಿ ಹೋಗಿ ಜಾಯ್ನ್ ಆಗ್ತೀನಿ ಸರ್. ಸೊ ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ ಬೇಕಾಗಿರೋ ಕಾಲೇಜ್ ನಿಮಗೆ ಬಂದಿದೆ. ಸೊ ನೀವು ಕಾಲೇಜ್ ಜಾಯ್ನ್ ಆಗಕ್ಕೆ ಇಷ್ಟ ಇದೆ, ಡೈರೆಕ್ಟ್ಲಿ ಚೂಸ್ ಚಾಯ್ಸ್ 1 ವಿತೌಟ್ ಎನ್ ಸೆಕೆಂಡ್ ಥಾಟ್. ಓಕೆ, ಸೊ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಯಾರು ಮಾಡ್ಬೇಕು ಅಂತ ಫರ್ದರ್ ಹೇಳ್ತೀನಿ ನಿಮಗೆ. ಚಾಯ್ಸ್ 1 ನಿಮ್ ಕಾಲೇಜ್ ಇಷ್ಟ ಆಯ್ತಾ, ನಿಮ್ಗೆ ಇಷ್ಟ ಆಗಿದೆಯಾ, ಯಾಕಂದ್ರೆ ನಿಮ್ಗೆ ಬೇಕಾಗಿರೋ ಕಾಲೇಜ್ ಕೊಟ್ಟಿರ್ತೀರಾ, ಅದ್ರ ಪ್ರಕಾರ ಅಲಾಟ್ಮೆಂಟ್ ಆಗಿರುತ್ತೆ, ಅದ್ರ ಪ್ರಕಾರ ರಿಸಲ್ಟ್ ಬಂದಿರುತ್ತೆ. ಸೊ ನೀವು ಚಾಯ್ಸ್ 1 ಕೊಟ್ಬಿಟ್ಟು ಮತ್ತೆ ಕಾಲೇಜ್ ಫೀಸ್ ಪೇಮೆಂಟ್ ಮಾಡ್ಬಿಟ್ಟು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡು ಎಂಟ್ರಿ ಆಗೋದು. ಬಟ್ ಈ ಸಲ ಫೀಸ್ ಪೇಮೆಂಟ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಅಡ್ಮಿಷನ್ ಆರ್ಡರ್ದು ಕನ್ಫ್ಯೂಷನ್ ಇದೆ. ಅದಕ್ಕೆ ಆ ಟೈಮ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅವಾಗ ಬಂದಾಗ ಡೀಟೇಲ್ ಸ್ಟೆಪ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಚಾಯ್ಸ್ 1 ಅಂತಂದ್ರೆ ನನಗೆ ಬಂದಿರೋ ಕಾಲೇಜ್ ಇಷ್ಟ ಆಗಿದೆ, ಅಂದ್ರೆ ನಂಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಆಗಿದೆ, ನಾನು ಹೋಗಿ ಜಾಯ್ನ್ ಆಗ್ತೀನಿ ಅಂತವರು ಮ್ಯಾಕ್ಸಿಮಮ್ 60 to 70% ಅಲಾಟ್ಮೆಂಟ್ ಆಗ್ಬಿಡುತ್ತೆ. ನಾನೊಂದು ವಾರ್ನ್ ಮಾಡ್ತೀನಿ ಇಲ್ಲಿ ಸ್ಟೂಡೆಂಟ್ಸ್ಗೆ, ಮ್ಯಾಕ್ಸಿಮಮ್ ಏನು ನಿಮಗೆ ಓಕೆ ಕಾಲೇಜ್ಗೆ ಹೋಗ್ಬೋದು ಅಂದ್ರೆ ಕಣ್ಣು ಮುಚ್ಕೊಂಡು ಹೋಗ್ಬಿಡಿ, ತಲೆ ಕೆಲ್ಸಕ್ಕೆ ಹೋಗ್ಬಿಡಿ ವಿತೌಟ್ ಸೆಕೆಂಡ್ ಥಾಟ್. ಓಕೆ, ಚಾಯ್ಸ್ 2 ಆಪ್ಷನ್ ಬರುತ್ತೆ. ಓಕೆ, ಅದು ತಗೊಬೋದು, ಮ್ಯಾಕ್ಸಿಮಮ್ ಚಾಯ್ಸ್ 2 ತಗೊಂತೀರಾ, ಯಾಕಂದ್ರೆ ಹೇಳ್ತೀನಿ ಮುಂದೆ ಯಾಕೆ ಅಂತ. ಬಟ್ ನಿಮ್ಗೆ ಇಷ್ಟ ಇದ್ರೆ ಡೋಂಟ್ ಥಿಂಕ್ ಆಫ್ ಸೆಕೆಂಡ್ ಥಾಟ್, ಯು ಕ್ಯಾನ್ ಗೋ ಫಾರ್ ಚಾಯ್ಸ್ 1. ದಟ್ ಈಸ್ ಚಾಯ್ಸ್ 1. ನನಗೆ ಬಂದಿರೋ ಕಾಲೇಜ್ ಇಷ್ಟ ಇದೆ, ಐ ಕ್ಯಾನ್ ಗೋ ಅಂಡ್ ಜಾಯ್ನ್, ಅಷ್ಟೇ ಚಾಯ್ಸ್ 1. ಇವಾಗ ನೆಕ್ಸ್ಟ್ ಕಾಲೇಜ್ ಫೀಸ್ ಪೇ ಮಾಡಬೇಕು. ಇದು ತುಂಬಾ ಜನದಲ್ಲಿ ಪ್ರಾಬ್ಲಮ್ ಇದೆ. ಓಕೆ, ಕಾಲೇಜ್ಗೆ ಹೋದಾಗ ಏನ್ ಸರ್ ಫೀಸ್ ಪೇ ಮಾಡೋದು, ಎಷ್ಟು ಕ್ಲಾರಿಟಿಯಾಗಿ ಕೊಟ್ರು ಸುಮಾರು ಜನ ಕನ್ಫ್ಯೂಷನ್ಸ್ ಇದೆ. ಅದಕ್ಕೆ ಒಂದು ಒಂದು ಟೇಬಲ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ ನೋಡಿ. ಎಷ್ಟು ಇವಾಗ ಚಾಯ್ಸ್ 1, ಚಾಯ್ಸ್ 2 ತಗೊಂಡ್ರೆ ಕಾಲೇಜಿಗೆ ಫೀಸ್ ಪೇಮೆಂಟ್ ಮಾಡಬೇಕು, KE ಫೀಸ್ ಪೇಮೆಂಟ್ ಮಾಡಬೇಕು. ಎಷ್ಟು ಮಾಡಬೇಕು ಏನು ಅಂತಂದ್ರೆ ನೋಡಿ, ಇಲ್ಲಿ 3 ಕ್ಯಾಟಗರಿ ಮಾಡಿದ್ದೀನಿ. ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಏಡೆಡ್, ಪ್ರೈವೇಟ್, 3 ಕ್ಯಾಟಗರಿ ಮಾಡಿದ್ದೀನಿ. ಇದು ಫೀಸ್ ಅಂದ್ರೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ನಾನು ಹೇಳಿದ್ದೆ ಆಲ್ರೆಡಿ ನಿಮಗೆ. KE ಒಂದು ಫೀಸ್ ಕಟ್ಟಬೇಕು, ಮತ್ತೆ ಕಾಲೇಜಲ್ಲಿ ಹೋದಾಗ ಅಲ್ಲೊಂದು ಫೀಸ್ ಕಟ್ಟಬೇಕು ಅಂತ. ಇದು ಕಟ್ಟಲೇಬೇಕಾಗತ್ತೆ. ಯಾರು ಎಷ್ಟು ಕಟ್ಟಬೇಕು ರಫ್ ಐಡಿಯಾ ಕೊಟ್ಟಿದ್ದೀನಿ. ಇದೊಂದು ರಫ್ ಎಸ್ಟಿಮೇಷನ್ ಅಷ್ಟೇ, ಎಕ್ಸಾಕ್ಟ್ ಎಸ್ಟಿಮೇಷನ್ ಅಲ್ಲ. ಕೆಲವೊಂದು ಕಾಲೇಜಲ್ಲಿ ಅಷ್ಟು ತಗೊಬೋದು, ಕೆಲವು ಕಾಲೇಜ್ ತಗೊಂಡಿರೇನೆ ಇರ್ಬೋದು. ಕೇಳಿ, ನಾನು ತಗೊಂಡೇ ಇಲ್ಲ ಕಾಲೇಜು. KE ಕಟ್ಟಬೇಕು ಬಂದ್ಮೇಲೆ ಡೈರೆಕ್ಟ್ ಆಗಿ ಸೇರಿಸ್ಕೊಂಡಿದ್ದಾರೆ. ಓಕೆ, 5000 ಕಟ್ಸ್ಕೊಂಡಿದ್ದಾರೆ. ಗೌರ್ಮೆಂಟ್ ಕಾಲೇಜಲ್ಲೂ ಫೀಸ್ ತಗೊಂಡಿದ್ದಾರೆ, ಗೌರ್ಮೆಂಟ್ ಕಾಲೇಜಲ್ಲೂ ಫೀಸ್ ತಗೊಂಡಿಲ್ಲ. ಇವೆಲ್ಲ
ಪ್ರಪೋರ್ಷನ್ಸ್ ಇದೆ. ಸೊ ರಫ್ಲಿ ನೀವು ರೆಡಿ ಮಾಡ್ಕೊಂಡ್ರೆ ಇದ್ರೆ ಕಟ್ಟಬೇಕಾಗತ್ತೆ, ಇಲ್ಲ ಅಂತಂದ್ರೆ ಪ್ಯಾಕೆಟ್ ಮನಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನೆಕ್ಸ್ಟ್ ಇಯರ್ ಫೀಸ್ ಯುಟಿಲೈಸ್ ಮಾಡ್ಕೊಳ್ಳಿ, ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇವಾಗ ಎಲ್ಲಾ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದ್ರೆ KA ಫೀಸ್ ಎಷ್ಟು ಮೆನ್ಷನ್ ಆಗಿದೆ ಕಟ್ಟಲೇಬೇಕು. ನೋಡಿ KA ಫೀಸ್ ಮೆನ್ಷನ್ ಆಗಿರೋದು ಇದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ದಿಸ್ ಇಸ್ ದ KA ಫೀಸ್ ವಾಟ್ ಯು ಮೆನ್ಷನ್ಡ್. ಇಲ್ಲಿ ಎಷ್ಟಿರುತ್ತೋ ಯಾವುದೇ ಕ್ಯಾಟಗರಿ ಆಗಲಿ ಅದು ಕಟ್ಟಲೇಬೇಕಾಗತ್ತೆ. ಸುಮಾರು ಜನ ಕಮೆಂಟ್ಸ್ ಮಾಡ್ತಾರೆ, ಸರ್ ನಾನು SC ಕ್ಯಾಟಗರಿ 1 2B ನನಗೆ ಇನ್ಕಮ್ ಇದೆ ಆದ್ರೂ ನನಗೆ ಫುಲ್ ಫೀಸ್ ಬಂದಿದೆ ಅಂದ್ರೆ ನಿಮ್ಮ ಕ್ಯಾಟಗರಿ ಅಲಾಟ್ಮೆಂಟ್ ಆಗಿರಲ್ಲ, ಅಥವಾ ನೀವು ಇನ್ಕಮ್ ನ ಅಪ್ರೂವ್ ಆಗಿರಲ್ಲ. ನೋಡಿ SC ST ಅವರಿಗೆ ಪರ್ಟಿಕ್ಯುಲರ್ಲಿ ಫೀಸ್ ಕಡಿಮೆ ಬರೋದು ಯಾಕೆ ಅಂದ್ರೆ ಕ್ಯಾಟಗರಿ 1 SC ST ಅವರಿಗೆ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಇನ್ಕಮ್ ಅಪ್ರೂವ್ ಆಗಿರಬೇಕು. ಅಪ್ರೂವ್ ಆಗಿದ್ರೆ ಮಾತ್ರ ಕಡಿಮೆ ಆಗುತ್ತೆ, ಇಲ್ಲ ಕಡಿಮೆ ಆಗಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಎಲ್ಲಾ ಸ್ಟೂಡೆಂಟ್ಸ್ಗೆ KA ಫೀಸ್ ಬರುತ್ತೆ, ಪ್ಲಸ್ ಗೌರ್ಮೆಂಟ್ ಕಾಲೇಜಲ್ಲಿ ಕಾಲೇಜ್ ಫೀಸ್ ತಗೊಂತಾರೆ. ಯಾಕಂದ್ರೆ ಯೂನಿಫಾರ್ಮ್ಗೆ ಇದು ತಗೊಂಡ್ಲೂಬಹುದು, ತಗೊಂಡೇ ಇರಬಹುದು, ಆಪ್ಷನಲ್. ಸೊ ದಿಸ್ ಫೀಸ್ ಇಸ್ ಆಪ್ಷನಲ್ ಇನ್ ಬೋತ್ ಗೌರ್ಮೆಂಟ್ ಮತ್ತೆ ಏಡೆಡ್ ಅಲ್ಲಿ. ದಿಸ್ ಇಸ್ ಆಪ್ಷನಲ್. ಆಪ್ಷನಲ್ ಅಂದ್ರೆ ಮೇ ಬಿ ತಗೊಬಹುದು, ತಗೊಂಡಿರೋನು ಇರಬಹುದು. ಓಕೆ, ಎರಡು ಆಪ್ಷನ್ಸ್ ಇದೆ. ಅದೇ ಸ್ಟೂಡೆಂಟ್ಗೆ ಏಡೆಡ್ ಅಲ್ಲಿ ಸಿಕ್ಕಿದ್ರೆ KA ಫೀಸ್ ಮೆನ್ಷನ್ಡ್ KA ಫೀಸ್ ಪ್ಲಸ್ ಕಾಲೇಜ್ ಫೀಸ್ ಕಟ್ಟಲೇಬೇಕು. ಅದೇ ಸ್ಟೂಡೆಂಟ್ಗೆ ಪ್ರೈವೇಟು ಅಥವಾ ಯೂನಿವರ್ಸಿಟಿ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಸಿಕ್ಕಿದ್ರೆ KA ಫೀಸ್ ಮೆನ್ಷನ್ ಆಗಿದೆ ಕಟ್ಟಲೇಬೇಕು, ಪ್ಲಸ್ ಕಾಲೇಜ್ ಫೀಸು 15,000 to 30,000 ಎಕ್ಸ್ಟ್ರಾ ಕಟ್ಟಲೇಬೇಕು. ಇದು ಬಂದು ಫಸ್ಟ್ ಇಯರ್ ಕಟ್ಟುವಂಥದ್ದು. ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ನೀವು KA ಏನ್ ಕಟ್ಟಿರ್ತೀರ ಈ ಕಂಪ್ಲೀಟ್ ಫೀಸ್ KAಗೆ ಮತ್ತೆ ಕಾಲೇಜ್ಗೆ ಅದಷ್ಟೂ ಕಾಲೇಜಲ್ಲಿ ಕಟ್ಟಬೇಕಾಗತ್ತೆ. ಇವಾಗ ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ ಹೋಗ್ತೀರಾ, KAಗೆ ಒಂದು ಪಾರ್ಟ್ ಕಟ್ತೀರಾ, ಕಾಲೇಜ್ಗೆ ಒಂದು ಪಾರ್ಟ್ ಕಟ್ತೀರಾ, ಕ್ಲಿಯರ್. ಥರ್ಡ್ ಇಯರ್ಗೆ ಹೋಗ್ತೀರಾ, ಕಂಪ್ಲೀಟ್ ಎರಡೂ ಪಾರ್ಟ್ನು ಕಾಲೇಜಲ್ಲೇ ಕಟ್ಟಬೇಕು. ಫೋರ್ತ್ ಇಯರ್ಗೆ ಹೋಗ್ತೀರಾ, ಕಂಪ್ಲೀಟ್ ಎರಡೂ ಪಾರ್ಟ್ನು ಕಾಲೇಜಲ್ಲೇ ಕಟ್ಟಬೇಕು. ಇದರಲ್ಲಿ ನೋ ಅದರ್ ಚೇಂಜಸ್. ಇದೇ ತರ ಫಾಲೋ ಅಪ್ ಆಗ್ತಾ ಇರೋದು. ಇದಕ್ಕಿಂತ ನಿಮ್ ಕ್ಲಾರಿಟಿ ನಾನು ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕ್ಯಾಟಗರಿ 1 ಯಾರಿದ್ದೀರಾ, SC ಯಾರಿದ್ದೀರಾ, ST ಯಾರಿದ್ದೀರಾ, ಇವರೆಲ್ಲ ಇನ್ಕಮ್ ಪ್ರೊವೈಡ್ ಮಾಡಿರ್ತಾರೆ. ಅವ್ರಿಗೇನ್ ಸರ್ ಫೀಸ್ ಅಂತಂದ್ರೆ ಗೌರ್ಮೆಂಟ್ ಕಾಲೇಜ್ ಫೀಸ್ ಬಂದು KLS ಮೆನ್ಷನ್ ಆಗಿರುತ್ತೆ ಅದು. ಓಕೆ, ಈ ಸಲ ನಾನು ನೋಡೋದಾದ್ರೆ SC ST ಅವರಿಗೆ 0 ಫೀಸ್ ಇದೆ. ಓಕೆ, ಯಾಕಂದ್ರೆ PUC ಯಾವುದೋ ಒಂದು ನೋಡಿದೆ, ಇನ್ನು ನಿಮ್ಗೆ ಬಿಟ್ಟಿಲ್ಲ, ಬಿಟ್ಟಾಗ ಗೊತ್ತಾಗುತ್ತೆ ನಿಮಗೆ. ಬಿಡ್ತಾರೆ, ವೆಯ್ಟ್ ಮಾಡಿ, ಶಾರ್ಟ್ಲಿ ಬಿಡ್ತಾರೆ. ಚಾಯ್ಸ್ ಬಿಟ್ಟಾಗೆ ಬಿಡಲೇಬೇಕಾಗತ್ತೆ ಅವ್ರ ಫೀಸ್ ಸ್ಟ್ರಕ್ಚರ್. PUC ಅವ್ರು ಬಿಟ್ಟಿರೋದ್ರಲ್ಲಿ SC ST ಅವರಿಗೆ 0 ಇದೆ, ಕ್ಯಾಟಗರಿ ಅವರಿಗೆ ಕಡಿಮೆ ಮಾಡಿದ್ದಾರೆ. ಓಕೆ, ಅಷ್ಟು ಫೀಸ್ ಏನೇ ಇದ್ರು ನಿಮ್ಗೆ ಇಲ್ಲಿ ಮೆನ್ಷನ್ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ನೀವು ಕ್ಯಾಟಗರಿಲನ ಬನ್ನಿ, ಜನರಲ್ ಅನ್ನ ಬನ್ನಿ, ಇನ್ಕಮ್ ಇದ್ರು ಇನ್ಕಮ್ ಇಲ್ದಿದ್ರು ಇಲ್ಲಿ ಫೀಸ್ ಇಂಡಿಕೇಟ್ ಆಗುತ್ತೆ. ಅಲ್ಲಿ ಏನ್ ಇಂಡಿಕೇಟ್ ಆಗಿದೆ ಆ ಫೀಸ್ ನ KA ಕಟ್ಟಬೇಕಾಗತ್ತೆ, ಅಷ್ಟೇ, ಅರ್ಥ ಮಾಡ್ಕೊಬೇಡಿ. ಸೊ ಯಾವಷ್ಟು ಈ ಕ್ಯಾಟಗರಿ 1 SC ST ಇವರು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ KA ಫೀಸು ಪ್ಲಸ್ ಕಾಲೇಜ್ ಫೀಸ್ ಕಟ್ಟಬೇಕು. ಇದು ಒಂದು ಆಪ್ಷನಲ್. ಇದನ್ನ ಹೇಳ್ತೀವಿ, ಇವೆರಡು ಆಪ್ಷನಲ್ ಅಂದ್ರೆ ಇದ್ರೆ ಕಟ್ಟಬೇಕಾಗತ್ತೆ. ಏಡೆಡ್ ಕಾಲೇಜಿಗೆ ಬಂದ್ರೆ ಅವ್ರಿಗೂ ಅಷ್ಟೇ ಮೆನ್ಷನ್ KA ಫೀಸ್ ಮತ್ತೆ ಕಾಲೇಜ್ ಫೀಸು ಎಷ್ಟು ಏನು ಅಂತ ಟೈಮ್ ಬಂದಾಗ ಹೇಳ್ತೀನಿ. ರಫ್ಲಿ ಆಲ್ರೆಡಿ ಹೇಳಿದೀನಿ, ಎಸ್ಟಿಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದೇ ಹುಡುಗರಿಗೆ ಪ್ರೈವೇಟ್ ಮತ್ತೆ ಇದರಲ್ಲಿ ಕಟ್ಟಿದ್ರೆ KA ಫೀಸ್ ಕಟ್ಟಬೇಕಾಗತ್ತೆ. KA ಫೀಸ್ 0 ಇದ್ರು ಅಥವಾ ಒಂದು 750 ಇದ್ರು ಅಥವಾ 1000 ಇದ್ರು ಅಷ್ಟು ಫೀಸು KA ಕಟ್ಟಬೇಕಾಗತ್ತೆ. ಬಟ್ ನೀವು ಕಾಲೇಜಲ್ಲಿ ಇವಾಗಲೇ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಅರೇಂಜ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಮತ್ತೆ ಇದು ಮಾಡಕ್ ಹೋಗ್ಬೇಡಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ತಗೊಳಂಗಿಲ್ಲ, ಆದ್ರೂ ತಗೊಬೇಕು. 1.2 to 1.4 lakhs ರಫ್ಲಿ ತಗೊಂತಾರೆ. ಓಕೆ, ಕೆಲವೊಂದು ಕಾಲೇಜಲ್ಲಿ 1.2 lakhs ತಗೊಂತಾರೆ, ಕೆಲವೊಂದು ಕಾಲೇಜ್ 1 lakh ತಗೊಂತಾರೆ. ಬಟ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಇದಕ್ಕೆ ಇನ್ಸ್ಟಾಲ್ಮೆಂಟ್ ಸಿಗುತ್ತಾ ಸರ್, ಅದು ಇದು ಅಂತ ಕೇಳ್ತೀರಾ, ಇದು ಆಪ್ಷನ್ ಇಲ್ಲ. ಕಾಲೇಜಲ್ಲಿ ಹೋದಾಗ ಅಲ್ಲಿ ಕಟ್ಟಲೇಬೇಕಾಗತ್ತೆ. ಅಂದ್ರೆ ನಿಮ್ ಸ್ಕಾಲರ್ಶಿಪ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಫಸ್ಟ್ ಇಯರ್ ಫೀಸ್ ನೀವು ಕಟ್ಟಬೇಕು, ಸ್ಕಾಲರ್ಶಿಪ್ ಬರುತ್ತೆ. ಸೆಕೆಂಡ್ ಇಯರ್ ಫೀಸ್ ಕಟ್ಟಬೇಕು, ಸ್ಕಾಲರ್ಶಿಪ್ ಬರುತ್ತೆ. ಥರ್ಡ್ ಇಯರ್ ಫೀಸ್ ಕಟ್ಟಬೇಕು, ಸ್ಕಾಲರ್ಶಿಪ್ ಬರುತ್ತೆ. ಈ ತರ ರನ್ ಆಗುತ್ತೆ ನಿಮಗೆ. ಮತ್ತೆ ಲೋನ್ಸ್ ಬಗ್ಗೆ, ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಲೋನ್ಸ್ ಬಂದು ನಿಮಗೆ ಡೈರೆಕ್ಟ್ ಲೋನ್ ಯಾವುದು ಇಲ್ಲ. ಡೈರೆಕ್ಟ್ ಆಗಿ ಫಸ್ಟ್ ಇಯರ್ ಜಾಯ್ನ್ ಆಗೋದಕ್ಕೆ, ಸೆಕೆಂಡ್ ಇಯರ್ ಜಾಯ್ನ್ ಆಗೋದಕ್ಕೆ ಲೋನ್ ಇಲ್ಲ. ನೀವು ಅರೇಂಜ್ ಮಾಡ್ಕೊಂಡು ಲೋನ್ ಕಟ್ಟಬೇಕು, ಮೀನ್ಸ್ ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಾದ್ಮೇಲೆ ಕಾಲೇಜ್ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಸಿಗುತ್ತೆ, ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ರೆ ಬ್ಯಾಂಕ್ ಅಲ್ಲಿ ವಿತಿನ್ 15 days ನಿಮಗೆ ಲೋನ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಫಸ್ಟ್ ಇಯರ್ ಫೀಸ್, ಸೆಕೆಂಡ್ ಇಯರ್ ಫೀಸ್ ನೀವು ಆಲ್ರೆಡಿ ಕಾಲೇಜಿಗೆ ಕಟ್ಟಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಸೆಕೆಂಡ್ ಇಯರ್ ಫೀಸ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಥರ್ಡ್ ಇಯರ್ ಫೋರ್ತ್ ಇಯರ್ ಡೈರೆಕ್ಟ್ ಆಗಿ ಕಾಲೇಜ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದು ಒಂದು ಲೋನ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಫೀಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ದಯಮಾಡಿ ಮತ್ತೆ ಸ್ಟಾಪ್ ಮಾಡಿ, ಮತ್ತೆ ಎಲ್ಲಿಂದ ಹೇಳಿದೀನೋ ಅಲ್ಲಿಂದ ನೋಡಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಕೆಲವ್ರಿಗೆ ಒಂದ್ಸಲ ಹೇಳಿದಾಗ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಅಂತವ್ರು ಮತ್ತೆ ಮತ್ತೆ ನೋಡಿ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಫೀಸ್. ಮತ್ತೆ ದಯಮಾಡಿ ಮೆಸೇಜ್ ಮಾಡಬೇಡಿ, ಇದಕ್ಕಿಂತ ಕ್ಲಾರಿಟಿ ನಾನು ಹೇಳಕ್ಕಾಗಲ್ಲ. ಓಕೆ, ಇದು ಒಂದ್ ಕಡೆ ಆದ್ರೆ ಚಾಯ್ಸ್ 1, ಚಾಯ್ಸ್ 2 ಫೀಸ್ ಪೇಮೆಂಟ್ ಹಳು ಮುಳಿವೆಲ್ಲ ಒಂದ್ ಕಡೆ ಆಯ್ತು. ಇವಾಗ ಚಾಯ್ಸ್ 2 ಅಂದ್ರೆ ಏನ್ ಸರ್ ಅಂತ ಎಕ್ಸಾಕ್ಟ್ಲಿ ಕೇಳ್ತಾ ಇದ್ದಾರೆ. ಇಫ್ ಎಕ್ಸೈಸ್ ಚಾಯ್ಸ್ 2 ಏನಾಗುತ್ತೆ ಅಂತ. ಸೊ ಸೇಮ್ ಹುಡುಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ನಾನು ಏನೋ ಚಾಯ್ಸ್ 2 ತಗೊಬೋದಾ ಅಂದ್ರೆ ಎಸ್, ಯು ಆರ್ ಎಲಿಜಿಬಲ್ ಟು ಟೇಕ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4. ಇವಾಗ ಚಾಯ್ಸ್ 1 ಆಯ್ತು, ನಂಗೆ ಇಷ್ಟ, ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಆಗಿದೆ, ಹೋಗಿ ಜಾಯ್ನ್ ಆಗ್ತೀನಿ. ಚಾಯ್ಸ್ 2 ಅಂದ್ರೆ ಏನು ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, ಇಲ್ಲಿ ಈ 15 ಆಪ್ಷನ್ ಎಂಟ್ರಿ ಮಾಡಿದೀನಿ ಅನ್ಕೋಣ. ಇದು ಆಲ್ರೆಡಿ ಸೇಮ್ ಎಕ್ಸಾಂಪಲ್ ಕೊಟ್ಕೊಂಡ್ ಬರ್ತಾ ಇದ್ದೀನಿ, ಯಾಕಂದ್ರೆ ಮೈಂಡ್ ಫಿಕ್ಸ್ ಆಗಲಿ ಅಂತ. ನಾನು ಇವಾಗ 15 ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಫ್ರಿತ್ ಪಾಷಾ 15 ಆಪ್ಷನ್ ಎಂಟ್ರಿ ಮಾಡಿದ್ದಾನೆ.
ಇವನಿಗೆ 11ನೇ ಆಪ್ಷನ್ಗೆ ಅಲಾಟ್ಮೆಂಟ್ ಆಯಿತು, ಅಂದರೆ ದಯಾನಂದ್ ಸಾಗರ್ ಸಿಕ್ತು ಅವನಿಗೆ. ಅವ್ನು 2 ಕೊಟ್ಕೊಂಡ್ ಬಂದಿದ್ದಾನೆ. ಅವನ ಪ್ರಕಾರ ಇದು ಅವ್ನು ನಾನು ಹೋಗ್ತೀನಿ ಅಂತ, ಇವಾಗ ನಾನೇ ಅನ್ಕೊಳ್ಳಿ ನನ್ನ ಪ್ರಕಾರ ಹೋಗ್ತೀನಿ ಅಂತ, ನನಗೆ 11ನೇ ಕಾಲೇಜ್ಗೆ ಅಲಾಟ್ಮೆಂಟ್ ಆಯಿತು. ಓಕೆ, ಇವಾಗ ನಾನು ಚಾಯ್ಸ್ 1ಗೂ ಎಲಿಜಿಬಲ್ ಇದ್ದೀನಿ, ಚಾಯ್ಸ್ 2 ಎಲಿಜಿಬಲ್ ಇದ್ದೀನಿ, ಚಾಯ್ಸ್ 3ಗೂ ಎಲಿಜಿಬಲ್ ಇದ್ದೀನಿ. ಚಾಯ್ಸ್ 2 ಅಂದ್ರೆ ಏನು ಅಂತಂದ್ರೆ ನನಗೆ ಓಕೆ ಬಂದಿರೋ ಕಾಲೇಜ್ ಓಕೆ, ಐ ವಿಲ್ ಜಾಯಿನ್, ಬಟ್ ಆದ್ರೂ ಒಂದು ಚಾನ್ಸ್ ತಗೊಂತೀನಿ ಇನ್ ಕೇಸ್ ಏನಾರ ಈ ಮೇಲ್ಗಡೆ ಇರೋ ಕಾಲೇಜಸ್ ಅಂದ್ರೆ 1 to 10th ಇರೋ ಕಾಲೇಜಸ್ ಸೀಟ್ ಸಿಗಬಹುದಾ ಅಂತ ಒಂದು ಚಾನ್ಸ್ ತಗೊಂತೀನಿ. ಅದಕ್ಕೆ ಚಾಯ್ಸ್ 2 ಪ್ರಿಫರ್ ಮಾಡ್ಬೇಕು ನೀವು. ಸೊ ನೀವೇನ್ ಮಾಡ್ಬೇಕು, ಕಾಲೇಜಿಗೆ ಜಾಯ್ನ್ ಆಗಂಗಿಲ್ಲ, ಜಸ್ಟ್ ಫೀಸ್ ಕಟ್ಟಬೇಕು, KA ಫೀಸ್ ಕಟ್ಟಬೇಕು. ಅಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ ಬರುತ್ತಲ್ಲ ಇಲ್ಲಿ, ಇದು ಚಾಯ್ಸ್ 2 ಎಕ್ಸೈಸ್ ಮಾಡಿ ಈ ತರ ನೋಡಿ, ಚಾಯ್ಸ್ 2 ಅಂತ ಕೊಟ್ಬಿಟ್ಟು ಇಲ್ಲಿ KA ಹೋಗಿ ಫೀಸ್ ಕಟ್ಟಬೇಕು. ಇದೆಲ್ಲ ಡೀಟೇಲ್ ಅದೇ ಇರೋದಿಲ್ಲಿ. ಫೀಸ್ ಕಟ್ಬಿಟ್ಟು ಯು ಆರ್ ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್. ನಿಮ್ಗೆ ಅಡ್ಮಿಷನ್ ಆರ್ಡರ್ ಬಂದ್ರು ಡೌನ್ಲೋಡ್ ಮಾಡ್ಕೊಂಡಂಗಿಲ್ಲ, ಬರಲ್ಲ, ಬಂದ್ರು ಡೌನ್ಲೋಡ್ ಮಾಡ್ಕೊಂಡ್ರು ಪ್ರಯೋಜನ ಆಗಲ್ಲ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಯಾಕೆ ಹೋಗ್ತಾರೆ ಚಾಯ್ಸ್ 2 ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು 20% ಇದನ್ನ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇಷ್ಟ ಆಗಿರೋ ಕಾಲೇಜ್ ಬಂದಿರುತ್ತೆ, ಆದ್ರೂ ಇನ್ನ ಬೆಟರ್ ಆಪ್ಷನ್ಸ್ ನಿಮ್ಮ ಪ್ರಕಾರ ಏನು ಎಂಟ್ರಿ ಮಾಡೋದ್ರಲ್ಲಿ 11ಗಿಂತ ಮೇಲ್ಗಡೆ ಇರೋದು ಬೆಟರ್ ಆಪ್ಷನ್ಸ್. ಅವಾಗ ಏನಾಗುತ್ತೆ ಚಾಯ್ಸ್ 2 ಹೋದಾಗ ಅಂತಂದ್ರೆ ಈ 12, 13, 14, 15 ಇದೆಯಲ್ಲ ಎಲ್ಲ ಹೊರಟೋಗ್ಬಿಡುತ್ತೆ, ಡಿಲೀಟ್ ಆಗೋಗ್ಬಿಡುತ್ತೆ. ಅದು ಯಾವ ತರ ಕಾಣುತ್ತೆ ಅಂದ್ರೆ ಈ ತರ ಕಾಣುತ್ತೆ ನೋಡಿ, ಇಲ್ಲಿ ಕಾಣಿಸ್ತದೆ ಇಲ್ಲಿ ನೋಡಿ. ಇವನ್ ಪ್ರಕಾರ ಸಮ್ಮರ್ ಅರೌಂಡ್ 80 ಆಪ್ಷನ್ಸ್ ಎಂಟ್ರಿ ಮಾಡೋದು ಅನ್ಕೊಳ್ಳಿ, 100 ಆಪ್ಷನ್ ಎಂಟ್ರಿ ಮಾಡಿದ ಅನ್ಕೊಳ್ಳಿ. ಇವನ್ಗೆ 70ನೇ ಆಪ್ಷನ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಅಂದ್ರೆ 70ನೇ ಆಪ್ಷನ್ಗೆ ಈ 188 ಕಾಲೇಜಲ್ಲಿ EC ಅಲಾಟ್ಮೆಂಟ್ ಆಗಿದೆ. ಸೊ ಅದು ಗ್ರೀನ್ ಅಲ್ಲಿ ಬಂದ್ಬಿಡುತ್ತೆ, ಅಂದ್ರೆ ಇದು ಫ್ರೀಸ್ ಆಗೋಗುತ್ತೆ. ಅಂದ್ರೆ ಇಲ್ಲಿ ದಯಾನಂದ್ ಸಾಗರ್ ಫ್ರೀಸ್ ಆಗೋಗುತ್ತೆ, ಇಲ್ಲಿ ದಯಾನಂದ್ ಸಾಗರ್ ಫ್ರೀಸ್ ಆಗೋಗುತ್ತೆ. ಯಾಕೆ, ಇದು ಅಲಾಟ್ಮೆಂಟ್ ಆಗಿರೋ ಕಾಲೇಜು, ನಾನು ಕೈಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬೆಟರ್ಮೆಂಟ್ ಆಪ್ಷನ್ಸ್ 10 ಕಾಲೇಜಲ್ಲಿ ಬೆಟರ್ ಆಪ್ಷನ್ಸ್ ನೋಡ್ತಾ ಇದ್ದೀನಿ. ಓಕೆ, ಅವಾಗ ಏನಾಗುತ್ತೆ ಇಲ್ಲಿ ನೋಡಿ ಈ ತರ ಫ್ರೀಸ್ ಆಗೋಗುತ್ತೆ. ಈ ಮಿಕ್ಕಿದ್ದು ಓಕೆ ಫ್ರೀಸ್ ಆಗೋಗುತ್ತೆ, ಇನ್ನು ಮಿಕ್ಕಿದೆಲ್ಲ ಎನೇಬಲ್ ಆಗುತ್ತೆ. ಅಂದ್ರೆ ಏನ್ ಸರ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಬಿಟ್ಟಾಗ ಅಂದ್ರೆ ಜಸ್ಟ್ ಲಾಗಿನ್ ಮಾಡ್ತೀರಾ, ಲಾಗಿನ್ ಮಾಡಿದಾಗ ಈ ತರ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ಇದ್ರ ಪ್ರಕಾರ ಹೋದ್ರೆ 70 ಆಪ್ಷನ್ಸ್ ಇದೆ, 69 ಆಪ್ಷನ್ಸ್ ಎನೇಬಲ್ ಆಗುತ್ತೆ. ಈ 69 ಆಪ್ಷನ್ಸ್ ಅಲ್ಲಿ ನೀವು ಮತ್ತೆ ಯಾವ್ದು ಬೇಕಾದ್ರೆ ಇಟ್ಕೊಬಹುದು, ಯಾವ್ದು ಬೇಕಾದ್ರೆ ಡಿಲೀಟ್ ಮಾಡ್ಬೋದು, ಯಾವ್ದು ಬೇಕಾದ್ರೆ ರೀ ಆರ್ಡರ್ ಮಾಡ್ಬೋದು. ಮತ್ತೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಂಗಿಲ್ಲ, ಮಾಡಕ್ ಆಪ್ಷನ್ ಇರಲ್ಲ. ಅಂದ್ರೆ ಇದು ಕಂಪ್ಲೀಟ್ಲಿ ಡಿಸೇಬಲ್ ಆಗಿರುತ್ತೆ. ಅರ್ಥ ಆಯ್ತಾ? ಸೇಮ್ ಅಪ್ಲಿಕೇಬಲ್ ಟು ಚಾಯ್ಸ್ 3 ಆಲ್ಸೋ. ಸೆಕೆಂಡ್ ರೌಂಡ್ ಹೋದಾಗ ಡಿಸೇಬಲ್ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಿದ್ದು ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿ. ಇವಾಗ ಅರ್ಥ ಆಗ್ತಾ ಇರುತ್ತೆ, ಇದನ್ನ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ಆಲ್ರೆಡಿ. ಸೊ ಇವಾಗ ನಿಮ್ಗೆ ಇದ್ರ ಪ್ರಕಾರ ಹೋದ್ರೆ 10 ಆಪ್ಷನ್ ಕಾಣಿಸೋದು ನಿಮ್ಗೆ ಇಲ್ಲಿ, ಅಂದ್ರೆ 1 to 10 ಮಾತ್ರ ಕಾಣಿಸುತ್ತೆ. ಅದ್ರಲ್ಲಿ ಯಾವ್ದು ಬೇಕೋ ಇಟ್ಕೊಬಹುದು, ಯಾವ್ದು ಬೇಕೋ ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡೋದಂಗೆ ಅನ್ಸರ್ ಜಸ್ಟ್ ಹೋಗ್ಬಿಟ್ಟು ಇಲ್ಲಿ 62 ಬೇಡವಾ 0 ಅಂತ ಕೊಡಿ, ಡಿಲೀಟ್ ಆಗೋಗುತ್ತೆ. ಅವಾಗ 68 ಆಪ್ಷನ್ ಉಳ್ಕೊಳುತ್ತೆ ಇದ್ರ ಪ್ರಕಾರ ಹೋದ್ರೆ. ಅರ್ಥ ಆಯ್ತಾ? ಸೊ ದಿಸ್ ದ ಥಿಂಗ್. ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಹಂಗಾರೆ ಏನ್ ಸರ್ ನೆಕ್ಸ್ಟ್ ರೌಂಡ್ ಅಲ್ಲಿ ಎಂಟ್ರಿ ಮಾಡಕ್ ನ್ಯೂ ಆಪ್ಷನ್ಸ್ ಕೊಡಕ್ ಆಪ್ಷನ್ ಇಲ್ಲ, ಹೆಂಗ್ ಕೊಟ್ವಿ ಅಂತಂದ್ರೆ ಖಂಡಿತ ಆಪ್ಷನ್ ಇಲ್ಲ. 110% ಕನ್ಫರ್ಮ್ ಆಪ್ಷನ್ ಇರಲ್ಲ, ಎಕ್ಸೆಪ್ಟ್ KO ಚಾನ್ಸ್ ಕೊಟ್ರೆ. ಗೊತ್ತಿಲ್ಲ ಕೊಡ್ತಾರಲ್ಲ, ಗೊತ್ತಿಲ್ಲ, ಕೊಟ್ರೆ ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ, ಯು ಕ್ಯಾನ್ ಡೂ ಫ್ರೆಶ್ ಆಪ್ಷನ್ ಎಂಟ್ರಿ. ಇಲ್ಲ ಅಂತಂದ್ರೆ ಈ 10 ಆಪ್ಷನ್ ಉಳ್ಕೊಳ್ಳೋದು, ಈ 10ರಲ್ಲಿ ಯಾವ್ದು ಬೇಕೋ ಇಟ್ಕೊಳ್ಳಿ, ಯಾವ್ದು ಬೇಕೋ ಬಿಟ್ಬಿಡಿ. ಸೊ ಅವಾಗ ಏನಾಗುತ್ತೆ, ಅಲಾಟ್ಮೆಂಟ್ ಆದ್ರೆ ಈ ಕಾಲದ ಅಲಾಟ್ಮೆಂಟ್ ಆದ್ರೆ ಒಂದು ಕಾಲ ಅಲಾಟ್ಮೆಂಟ್ ಆಗುತ್ತೆ. ಅವಾಗ ಯಾವ್ದಕ್ಕೆ ಅಲಾಟ್ಮೆಂಟ್ ಆಗಿರುತ್ತೆ ಅದಕ್ಕೆ ಹೋಗ್ಲೇಬೇಕಾಗತ್ತೆ, ಇದು ಸಿಗಲ್ಲ ನಿಮಗೆ. ನಮ್ಮ ಹುಡುಗರಲ್ಲಿ ಭಾರಿ ಬುದ್ಧಿವಂತರು. ಏನು ಅಂತಂದ್ರೆ ಇದು ಹೆಂಗೋ ಐತಲ್ಲ ಸರ್, ಕಾಲೇಜ್ ಕೈಲಿ ಇಟ್ಕೊಂಡಿದ್ದೀನಲ್ಲ, ಪ್ಯಾಕೆಟಲ್ಲಿ ಜಾಬಲ್ಲಿ ಇದೆ, ನಾನು ನೆಕ್ಸ್ಟ್ ಕಾಲೇಜ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ RV ಅಲಾಟ್ಮೆಂಟ್ ಆಯ್ತು ನನಗೆ, ನಾನು ಇವಾಗ ಅದಕ್ಕನ ಹೋಗ್ಬೋದಾ ಇದಕ್ಕನ ಬರ್ಬೋದಾ ಅಂತ ಕೇಳ್ತೀರಾ. ಒಂದು ಹುಡುಗನಿಗೆ ಒಂದೇ ಸೀಟ್ ಅಲಾಟ್ಮೆಂಟ್ ಆಗೋ ಚಾನ್ಸು, ಒಂದು ಹುಡುಗಿಗೆ ಒಂದೇ ಸೀಟ್ ಅಲಾಟ್ಮೆಂಟ್ ಆಗೋಕೆ ಚಾನ್ಸ್ ಇರೋದು, 2 ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ನಿಮಗೆ ದಯಾನಂದ್ ಸಾಗರ್ ಅಲಾಟ್ಮೆಂಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ RV ಅಥವಾ UVC ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಇದು ಹೊರಟೋಗುತ್ತೆ, ಇದಕ್ಕೆ ಹೋಗ್ಲೇಬೇಕಾಗತ್ತೆ. ನೋ ಅದರ್ ಆಪ್ಷನ್, ಸ್ವಿಚ್ ಓವರ್ ಆಗಕ್ಕೆ ಆಪ್ಷನ್ ಇಲ್ಲ, ಇದ ಅಂತ ಆಪ್ಷನ್ ಇರಲ್ಲ. ಯಾಕೆಂದ್ರೆ ಅವ್ರು ಕೊಡೋದು ನೀವು ಇನ್ನೊಬ್ರು ಸೀಟ್ ಕಿತ್ಕೊಂತ ಇದ್ದೀರಾ ಅಂತ, 2 ಆಪ್ಷನ್ ಕೊಡೋಕೆ ಚಾನ್ಸೇ ಇಲ್ಲ. ಯಾವುದೂ ಆಗ್ಲಿಲ್ವಾ, ನಿಮ್ಗೆ ಆಲ್ರೆಡಿ ಇದೆ, ಇದು ಅಲಾಟ್ಮೆಂಟ್ ಆಗಿರುತ್ತೆ ನಿಮಗೆ. ಓಕೆ ನೋಡಿ, ಅದನ್ನೇ ಹೇಳಿರೋದಿಲ್ಲ, ಫ್ರೀಸ್ ಆಗಿರುತ್ತಲ್ಲ ನೋಡಿ. ಈ EC ಬ್ರಾಂಚ್ 188 ಕಾಲೇಜಲ್ಲಿ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ, ನಿಮಗೆ ಜಾಬ್ ಇದೆ. ಸೊ ಇದು ಮೇಲ್ಗಡೆ ಇರೋದ್ರಲ್ಲಿ ಯಾವುದೂ ಅಲಾಟ್ಮೆಂಟ್ ಆಗಿಲ್ವಾ, ಅವಾಗ ಇದ್ದೇ ಇದೆ. ಇನ್ ಕೇಸ್ ಮೇಲ್ಗಡೆ ಇರೋದು ಯಾವ ಚಾನ್ಸಸ್ ಇತ್ತಾ, ಅದು ಅಲಾಟ್ಮೆಂಟ್ ಆಗುತ್ತೆ, ಇದು ಬೇರೆಯವ್ರಿಗೆ ಹೊಟ್ಟೋಗುತ್ತೆ. ಅದನ್ನೇ ಹೇಳಿದ್ ನಾನು ನಿಮಗೆ, ದಯಾನಂದ್ ಸಾಗರ್ ಬೇರೆಯವ್ರಿಗೆ ಹೊಟ್ಟೋಗ್ಬಿಡುತ್ತೆ, ಈ ಮೇಲಿದ್ರಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ನೀವು, ಇವಾಗ ಬೆಸ್ಟ್ ಚಾಯ್ಸ್ 2 ಮಾಡೋರು ಏನ್ ಮಾಡ್ಬೇಕು, ಇವಾಗ ನೆಕ್ಸ್ಟ್ ರೌಂಡ್ ಹೋದಾಗ ಚಾಯ್ಸ್ 2 ತಗೊಂಡಿದ್ದೀರಾ ಅಂದ್ರೆ ಫಸ್ಟ್ ಥಿಂಗ್ ಫೀಸ್ ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ಲಾಗಿನ್ ಆದಾಗ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಇಟ್ಕೊಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೆಕೆಂಡ್ ರೌಂಡ್ ಹೋಗ್ತೀನಿ, ನನಗೆ PSO ಸಿಕ್ಕಿದ್ರೆ ಮಾತ್ರ ಸಾಕು ಅನ್ಕೊಂತೀನಿ. ಅವಾಗ ಏನ್ ಮಾಡ್ಬೋದು, ರಿಮೈನಿಂಗ್ ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಅಂದ್ರೆ 0 ಕೊಡ್ತೀನಿ, ಡಿಲೀಟ್ ಆಗ್ಬಿಡುತ್ತೆ. ಅವಾಗ ನನ್ನ ಆಪ್ಷನ್ಸ್ ಅಲ್ಲಿ ಎಷ್ಟಿರುತ್ತೆ, ಓನ್ಲಿ 1, 2 ಅಂಡ್ ದಿಸ್ 1. PS 2 ಕಾಲೇಜು,
ದಯಾನಂದ ಸಾಗರ್ ಮಾತ್ರ ಇರುತ್ತೆ. ಸಿಕ್ಕಿದ್ರೆ PSL ಸಿಗುತ್ತೆ, ಇಲ್ವಾ ದಯಾನಂದ ಸಾಗರ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಕೇಳ್ಬೋದು ಸರ್, ನಂಗೆ ದಯಾನಂದ ಸಾಗರ್ ಇರಲಿ ಸರ್, ಆ ಚಾಯ್ಸ್ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟೆ, ನಂಗೆ ಇವಾಗ ಯಾವ ಕಾಲೇಜು ಬೇಡ, ಮೇಲ್ಗಡೆ ಇರೋದು ನಂಗೆ ಯಾವ ಕಾಲೇಜು ಬೇಡ, ದಯಾನಂದ ಸಾಗರೇ ಬೇಕು ಅಂತಂದರೆ ಸಿಂಪಲ್ ಏನೂ ಇಲ್ಲ, ಎಲ್ಲದಕ್ಕೂ 0 ಹಾಕ್ಬಿಡಿ, ಎಲ್ಲ ಡಿಲೀಟ್ ಆಗೋಗುತ್ತೆ. ಉಳ್ಕೊಳ್ಳೋದೇ ಒಂದೇ ಆಪ್ಷನ್ನು, ನೋ ಅದರ್ ಆಪ್ಷನ್. ದಯಾನಂದ ಸಾಗರ್ ಬರಲೇಬೇಕು ನಿಮಗೆ, ದಯಾನಂದ ಸಾಗರೇ ಬರುತ್ತೆ. ಏನಂದರೆ 1 ವೀಕ್ ಪ್ರೊಲಾಂಗ್ ಆಗುತ್ತೆ, ನಿಮಗೆ 2 ವೀಕ್ಸ್ ಪ್ರೊಲಾಂಗ್ ಆಗುತ್ತೆ, ಲೇಟ್ ಆಗೋಗಿ ಜಾಯ್ನ್ ಆಗ್ತೀರಾ. ಲೇಟಾಗಿ ಜಾಯ್ನ್ ಆಗ್ತೀರಾ ಅಂತಂದರೆ ಪಾಠ ಸ್ಟಾರ್ಟ್ ಆಗಿರುತ್ತೆ ಅಂತಲ್ಲ, ನಿಮಗೆ ಇವರು ಬೇಗನೆ ಜಾಯ್ನ್ ಆಗ್ತಾರೆ, ನೀವು ಲೇಟಾಗಿ ಜಾಯ್ನ್ ಆಗ್ತೀರಾ. ಯಾಕಂದರೆ ಸುಮಾರು ಜನ ಸ್ಟೂಡೆಂಟ್ಸ್ ನೋಡಿದ್ದೀನಿ ನಾನು, ಚಾಯ್ಸ್ 2 ತೊಗೊತಾರೆ, ನೋಡೋಣ ಚಾನ್ಸಸ್ ನೋಡೋಣ ಅಂತ, ನೆಕ್ಸ್ಟ್ ರೌಂಡ್ಗೆ ಹೋದಾಗ ಇಲ್ಲ ಸರ್ ನಂಗೆ ಅದೇ ಕಾಲೇಜ್ ಬೇಕು ಅಂತಾರೆ, ಯಾಕೆ ಬೇಕು ತಲೆನೋವು ಅಂದ್ಬಿಟ್ಟು, ಅವಾಗ ಏನು ಮಾಡಿ, ಇರೋ ಆಪ್ಷನ್ಸ್ ಎಲ್ಲ ಡಿಲೀಟ್ ಮಾಡಿಬಿಡಿ. ಕೆಳಗಿಂದ ಆಪ್ಷನ್ಸ್ ಯಾವ್ದು ಹೆಂಗಿದ್ರು ಫ್ರೀಸ್ ಆಗೋಗಿರುತ್ತೆ, ಯಾವುದು ಕಾಣಿಸಲ್ಲ. ನೋಡಿ ಇಲ್ಲಿ ಕೆಳಗಿಂದ ಆಪ್ಷನ್ಸ್, ಇವಾಗ 100 ಆಪ್ಷನ್ಸ್ ಎಂಟ್ರಿ ಮಾಡಿದರೆ 70 ಆದ್ಮೇಲೆ ಯಾವುದು ಕಾಣಿಸ್ತಾ ಇಲ್ಲ, ಕಾಣಿಸೋದೇ ನಿಮ್ಗೆ 1 to 69. ಯಾವ್ದು ಬೇಕಾ ಇಟ್ಕೊಳ್ಳಿ, ಮಿಕ್ಕಿ ಡಿಲೀಟ್ ಮಾಡಿಬಿಡಿ. 70ನೇದೇ ಬೇಕಾ, ಎಲ್ಲ ಡಿಲೀಟ್ ಮಾಡಿಬಿಡಿ, 70 ಉಳ್ಕೊಳುತ್ತೆ, ಅಲಾಟ್ಮೆಂಟ್ ಆಗೋದು ಅದೇ ಕಾಲೇಜು. ಸೊ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಚಾಯ್ಸ್ 2. ಇದಕ್ಕಿಂತ ಕ್ಲಾರಿಟಿಯಾಗಿ ನಾನು ಹಿಂಗೆ ಹೇಳೋಕ್ಕಾಗಲ್ಲ ಅನ್ಕೊಂಡಿದ್ದೀನಿ. ಎಲ್ಲ ಪಾಯಿಂಟ್ ಆಫ್ ವ್ಯೂ, ನಾನು ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಂಗೆ ಎಕ್ಸಾಕ್ಟ್ಲಿ ಗೊತ್ತು, ನೀವೇನು ಡೌಟ್ಸ್ ಕೇಳ್ತೀರಾ ಅಂತ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ದಿಸ್ ಇಸ್ ದ ವೇ ಯು ನೀಡ್ ಟು ಆ್ಯಕ್ಟ್ ಆನ್ ಚಾಯ್ಸ್ 2. ಓಕೆ, ನೋಡೋಣ, ಆ ಟೈಮ್ ಬಂದಾಗ ಒಂದು ಲೈವ್ ಸೆಷನ್ ಮಾಡ್ತೀನಿ. ಇಷ್ಟೆಲ್ಲ ಕ್ಲಿಯರ್ ಆದ್ಮೇಲೆ ಇನ್ನೂ ಡೌಟ್ಸ್ ಇರುತ್ತೋ ಚೆಕ್ ಮಾಡೋಣ. ಓಕೆ, ಇದಾದ್ಮೇಲೆ ನೆಕ್ಸ್ಟು ಚಾಯ್ಸ್ 3 ತಗೊಂತೀನಿ ಸರ್. ನೆಕ್ಸ್ಟ್ ಚಾಯ್ಸ್ 2 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿದೆ. ಆಮೇಲೆ ಇದೊಂದು ಡೌಟ್ ಇದೆ, ಫೀಸ್ ಆಲ್ಸೋ. ಓಕೆ, ಇವಾಗ ಚಾಯ್ಸ್ 2 ಫೀಸ್ ಕಟ್ಬಿಟ್ಟಿರ್ತೀರಾ. ಓಕೆ, ಫೀಸ್ ಬಗ್ಗೆ ತುಂಬ ಕ್ಲಾರಿಟಿ, ತುಂಬ ಜನ ಕೇಳ್ತಾ ಇದ್ದಾರೆ, ಡೌಟ್ಸ್ ಇನ್ ಫೀಸ್ 2. ಯಾಕಂದ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಹೋದಾಗ ಇವಾಗ ಹೇಳಿರೋದು ಎರಡೇ ರೌಂಡ್ ಅಂದಾಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಚಾಯ್ಸ್ 2 ತಗೊಂತೀರಾ, ಇವ್ರು ಮಾತ್ರ ಫೀಸ್ ಕಟ್ತೀರಾ. ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಅಲ್ಲಿ ಏನಾರ ಫೀಸ್ ವೇರಿಯೇಷನ್ಸ್ ಆದರೆ ಏನಾಗುತ್ತೆ ಸರ್ ಅಂತ ಕೇಳ್ತೀರಾ. ನೋಡಿ ಇಲ್ಲಿ ಇಂಡಿಕೇಶನ್ ಆಗಿದೆ, ಇಲ್ಲಿ ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಸೇಮ್ ಕಾಲೇಜ್ ಬಂದರೆ ಏನೂ ಡಿಫ್ರೆನ್ಸ್ ಇರಲ್ಲ, ಇಲ್ಲಿ 0 ಅಂತ ಬಂದ್ಬಿಡುತ್ತೆ. ಇನ್ ಕೇಸ್ ಡಿಫ್ರೆನ್ಸ್ ಇದ್ರೆ ನೋಡಿ ಇಲ್ಲಿ ಮೈನಸ್ ಅಂತ ಇದೆ. ನೋಡಿ ಇದೇನಾಗಿದೆ ಅಂದರೆ ಇದು ಹೈಯರ್ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗಿರೋದು, ಅಂದರೆ ಜಾಸ್ತಿ ಫೀಸ್ ಕಟ್ಟಿದ್ದಾನೆ. ಸೆಕೆಂಡ್ ರೌಂಡ್ಗೆ ಹೋದಾಗ ಕಡಿಮೆ ಫೀಸ್ ಕಾಲೇಜ್ ಬಂದ್ಬಿಟ್ಟಿದೆ, ಅವಾಗ ಏನಾಗುತ್ತೆ ನೋಡಿ ಮೈನಸ್ 56,840 ಅಂತ ಇದೆ. ಇದೇನಾಗುತ್ತೆ ನಿಮಗೆ ಅಡಿಷನ್ ಮೀನ್ಸ್ ರೀಫಂಡ್ ಆಗುತ್ತೆ, ಅಂದರೆ ನೆಗೆಟಿವ್ ಬ್ಯಾಲೆನ್ಸ್ ಇದೆ, ಸೊ ನಿಮಗೆ ರೀಫಂಡ್ ಆಗುತ್ತೆ. ಅರ್ಥ ಆಯ್ತಾ? ಅವ್ನು ಫಸ್ಟ್ ಅಲಾಟ್ಮೆಂಟ್ ಆಗಿರೋ ಜಾಸ್ತಿ ಕಟ್ಬಿಟ್ಟಿರ್ತೀರಾ, ಇದು ಮೈನಸ್ ಅಂತ ಇದ್ರೆ ಇದು ನಿಮಗೆ ರೀಫಂಡ್ ಆಗುತ್ತೆ. ಇವಾಗ ನೀವು ಕಡಿಮೆ ಕಾಲೇಜು ಅಲಾಟ್ಮೆಂಟ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜ್ ಆಗಿರ್ತೀರಾ, ಇಲ್ಲಿ ನೋಡಿ ಹೇಳ್ತೀವಿ, ಇಲ್ಲಿ ಮೆನ್ಷನ್ ಫೀಸ್ ಬೈ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ, ಅಲ್ಲಿ ಒಂದು ಕಾಲೇಜಸ್ ಕೊಟ್ಟಿರ್ತೀರಾ. ಇವಾಗ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ, ಅವಾಗ ಮಾತ್ರ ಈ ಕಂಡೀಷನ್ ರೈಸ್ ಆಗೋದು. ಸೇಮ್ ಕಾಲೇಜ್ ಅಲಾಟ್ಮೆಂಟ್ ಆದರೆ ಏನೂ ಚೇಂಜಸ್ ಇರಲ್ಲ, ಅಲ್ಲಿ ಎಷ್ಟು ಫೀಸ್ ಕಟ್ಟಿರ್ತೀರಾ ಅಷ್ಟೇ, ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ, ಕಾಲೇಜ್ ಜಾಯ್ನ್ ಆಗೋದು ಅಷ್ಟೇ. ಅದು ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ ಅದನ್ನ. ಇವಾಗ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂದರೆ, ಇವಾಗ ಪ್ರೈವೇಟ್ ಅಲಾಟ್ಮೆಂಟ್ ಆಗಿರುತ್ತೆ ನಿಮಗೆ, ನೆಕ್ಸ್ಟ್ ಏಡೆಡ್ ಅಥವಾ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗ್ಬೋದು, ಅದ್ರ ಫೀಸ್ ಕಡಿಮೆ ಇದೆ. ಇವಾಗ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗಿರುತ್ತೆ, ನೆಕ್ಸ್ಟ್ ಪ್ರೈವೇಟ್ ಏಡೆಡ್ ಅಥವಾ ಪ್ರೈವೇಟ್ ಅಲಾಟ್ಮೆಂಟ್ ಆಗ್ಬೋದು, ಅದ್ರ ಫೀಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಏನಿದೆ ಬ್ಯಾಲೆನ್ಸಿಂಗು, ನೀವು ಕಡಿಮೆ ಕಟ್ಟಿದ್ರೆ ಇನ್ ಕೇಸ್ ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗೋ ಕಾಲೇಜು ಜಾಸ್ತಿ ಫೀಸ್ ಇತ್ತು ಅಂದರೆ ಆ ಡಿಫ್ರೆನ್ಸ್ ಅಮೌಂಟ್ ನೀವು ಪೇ ಮಾಡಬೇಕು. ನೀವೇನ ಜಾಸ್ತಿ ಕಟ್ಟಿದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗೋ ಕಾಲೇಜು ಏನಾರ ಕಡಿಮೆ ಫೀಸ್ ಇದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಸೊ ಈ ಕೇಸಲ್ಲಿ ರೀಫಂಡ್ ಆಗಿದೆ, ಅವನಿಗೆ 56,000 ರೀಫಂಡ್ ಆಗುತ್ತೆ. ಅದು ರೀಫಂಡ್ ಆಗಲ್ಲ, ಇಮಿಡಿಯೇಟ್ಲಿ ರೀಫಂಡ್ ಆಗಲ್ಲ, ಮಿನಿಮಮ್ 2 to 3 months ಬೇಕು, ಅದಕ್ಕೆ ಬ್ಯಾಂಕ್ ಅಕೌಂಟ್ ಕೊಡಬೇಕು, ಸಪರೇಟ್ ಲಿಂಕ್ ಬಿಡ್ತಾರೆ, ಅದೆಲ್ಲ ಒಂದು ಮಿನಿಮಮ್ 2 to 3 months ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಚಾಯ್ಸ್ 2 ತಗೊಳ್ಳಿ. ನೀವು ಚಾಯ್ಸ್ 2 ತೊಗೊಬೇಕು ಅಂದರೆ ಮ್ಯಾಕ್ಸಿಮಮ್ ಅದೇ ಕಾಲೇಜ್ಗೆ ಹೋಗ್ತೀರಾ ನಂಗಿದ್ರೆ ಪ್ರಿಫರ್ ಮಾಡಿ ಸೇಮ್ ರೇಂಜಲ್ಲಿ. ಇಲ್ಲ ಅಂದರೆ ಈ ಫೀಸ್ ಬರ್ಡನ್ಗೆ ಕಡಿಮೆ ಇದ್ದರೆ ಓಕೆ, ಇವಾಗ ಗೌರ್ಮೆಂಟ್ ಕಾಲೇಜ್ ಬಂದಿರುತ್ತೆ, ನೆಕ್ಸ್ಟ್ ಪ್ರೈವೇಟ್ ಬಂದರೆ ಕಟ್ಟಲೇಬೇಕಾಗತ್ತೆ, ಕಟ್ತೀರಾ. ಜಾಸ್ತಿ ಕಟ್ಬಿಟ್ಟು ಕಡಿಮೆ ಮತ್ತೆ ರೀಫಂಡ್ ಆಗಬೇಕು ಅಂದರೆ ನಿಮಗೆ ಅಡಿಷನಲ್ ಬರ್ಡನ್ ಆಗುತ್ತೆ, ವೆಯ್ಟ್ ಮಾಡಬೇಕು, ದುಡ್ಡು ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ, 2 to 3 months ಆಗುತ್ತೆ, ವೆಯ್ಟ್ ಮಾಡಬೇಕು. ಸೊ ಅದನ್ನೇ ಹೇಳ್ತಾರೆ ನಾನು ನಿಮ್ಗೆ ಇಲ್ಲಿ. ನೋಡಿ ಇಲ್ಲಿ ಸೇಮ್ ಇತ್ತು ಅಂದರೆ ಮತ್ತೆ ಪೇಮೆಂಟ್ ಮಾಡೋಂಗಿಲ್ಲ, ಅಂದರೆ ನಿಮ್ಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಮತ್ತೆ ಪೇಮೆಂಟ್ ಮಾಡೋಂಗಿಲ್ಲ. ಸೊ ಕಡಿಮೆ ಫೀಸ್ ಬಂತು ಅಂತಂದರೆ, ಅಂದರೆ ನಿಮ್ಗೆ ಕಡಿಮೆ ಫೀಸ್ ಇರುತ್ತೆ, ಜಾಸ್ತಿ ಇರೋ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಬಂದಿರುತ್ತೆ, ನಿಮಗೆ ಪ್ರೈವೇಟ್ ಬರುತ್ತೆ, ಸೆಕೆಂಡ್ ರೌಂಡಲ್ಲಿ ನೀವು ಕೊಟ್ಟಿರ್ತೀರ ಆಪ್ಷನ್ ಬಂದ್ಬಿಡುತ್ತೆ, ಅವಾಗ ಫೀಸ್ ಜಾಸ್ತಿ ಆಗುತ್ತೆ. ನೀಡ್ ಟು ಪೇ ಅಗೇನ್. ಗೌರ್ಮೆಂಟ್ ಕಾಲೇಜ್ ಫೀಸ್ ರಫ್ಲಿ ಒಂದು 30,000 ಅನ್ಕೊಳ್ಳಿ, ಪ್ರೈವೇಟ್ ಕಾಲೇಜ್ ಫೀಸ್ 1,12,000 ಇದೆ. ಸೊ ಡಿಫ್ರೆನ್ಸ್ ಎಷ್ಟು? 82,000 ಮತ್ತೆ ನೀವು ಪೇಮೆಂಟ್ ಮಾಡಬೇಕು. ಓಕೆ, ಆ ಥರ. ನೆಕ್ಸ್ಟ್ ಇವಾಗ ಜಾಸ್ತಿ ಬಂದ್ಬಿಟ್ಟಿದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಪೇಮೆಂಟ್ ಮಾಡ್ಬಿಟ್ಟಿರ್ತೀರಾ, ಇವಾಗ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗೋಯ್ತು, ಗೌರ್ಮೆಂಟ್ ಫೀಸ್ ಕಡಿಮೆ ಇದೆ, 40,000 ಇದೆ, ನೀವು ಪ್ರೈವೇಟ್ ಪೇಮೆಂಟ್ ಮಾಡಿರೋದು 1,12,000, ಸೊ 72,000 ರೀಫಂಡ್ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಎಕ್ಸೆಸ್ ಅಮೌಂಟ್ ವಿಲ್ ಬಿ ರೀಫಂಡೆಡ್ ಟು ಯುವರ್ ಅಕೌಂಟ್. ಸೊ ಅದಕ್ಕೆ ನೋಡಿಕೊಂಡು ಚೂಸ್ ಮಾಡಿ, ಬ್ಲೈಂಡ್ ಆಗಿ ಚೂಸ್ ಮಾಡಕ್ಕೆ ಹೋಗಬೇಡಿ. ಓಕೆ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ, ನಿಮಗೆ ಫೀಸ್ದು ಮ್ಯಾಟ್ರ್ ಆಗುತ್ತೆ. ಚಾಯ್ಸ್ 2 ತೊಗೊಂಡಿದ್ದೀರ ನೀವು ಫೀಸ್ ಪೇಮೆಂಟ್ ಮಾಡಲೇಬೇಕು. ಓಕೆ, ಬಟ್ ಮ್ಯಾಕ್ಸಿಮಮ್ ಚಾಯ್ಸ್ 2 ತೊಗೊತೀರಾ, ಬಟ್ ಈ ಬರ್ಡನ್ಗೆ ಪ್ರಿಪೇರ್ ಆಗಿ. ಇದು ರಿಗಾರ್ಡಿಂಗ್ ಚಾಯ್ಸ್ 2 ಅಂಡ್ ಫೀಸ್ ಪೇಮೆಂಟ್. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ದಿಸ್ ಅಬೌಟ್ ದ ಚಾಯ್ಸ್ 2. ನೆಕ್ಸ್ಟ್
ಕಮಿಂಗ್ ಬ್ಯಾಕ್ ಟು ದ ಚಾಯ್ಸ್ 3. ಚಾಯ್ಸ್ 3 ಅಂದ್ರೆ ಏನು ಅಂತಂದ್ರೆ, ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, ನನಗೆ ಈ ಕಾಲೇಜ್ ಇಷ್ಟನೇ ಇಲ್ಲ ಸರ್, ನಾನು ಏನೋ ಒಂದು ಕೊಟ್ಟಿದ್ದೆ ಆಪ್ಷನ್ ಬಂದ್ಬಿಡ್ತು, ಆಡೋದು ಬಡ್ಡಿ ಮಗಂದು ಬಂದ್ಬಿಡ್ತು, ಅಲಾಟ್ಮೆಂಟ್ ಆಗೋಯ್ತು, ಇವಾಗ ನಾನು ಏನು ಮಾಡಬೇಕು, ನಂಗೆ ಆ ಕಾಲೇಜ್ ಇಷ್ಟ ಇಲ್ಲ ಸರ್, ನಾನು ಹೋಗಲ್ಲ ಸರ್, ನನ್ನ ಕೈಲಿ ಆಗಲ್ಲ, ನಂಗೆ ಕಾಲೇಜು ಏನೋ ಹೋಗ್ಲಿ ಅಂತ ಕೊಟ್ಟಿದ್ದೆ, ಯಾಕಂದ್ರೆ ಕೇಳಿ ಆಲ್ರೆಡಿ ಕಾಲ್ಸ್ ಕೇಳಿ ನಾನು ಕೊಟ್ಟಿದ್ದೆ, ಬಂದ್ಬಿಡ್ತು, ಇವಾಗ ಏನು ಮಾಡಬೇಕು ಅಂದರೆ ಏನು ಇಲ್ಲ, ಸಿಂಪಲ್ ಚಾಯ್ಸ್ 3 ಎಕ್ಸೈಸ್ ಮಾಡಿ. ಚಾಯ್ಸ್ 3 ಅಂತ ಕೊಟ್ಬಿಟ್ಟು ಎಕ್ಸೈಸ್ ಮಾಡಿದ್ರೆ ನೀವು ಫೀಸ್ ಕಟ್ಟಂಗಿಲ್ಲ, ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಸೆಕೆಂಡ್ ರೌಂಡಲ್ಲಿ ಚಾಯ್ಸಸ್ ಕೊಟ್ಟರೆ ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಬಟ್ ಇಲ್ಲಿ ಒಂದು ಡೇಂಜರ್ ಇದೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಇವಾಗ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಸೆಕೆಂಡ್ ರೌಂಡಲ್ಲಿ ಅದೇ ಕಾಲೇಜ್ ನಿಮ್ಗೆ ಆಪ್ಷನ್ ಇರಲ್ಲ. ಅಂದ್ರೆ ಏನಾಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇವಾಗ 15 ಆಪ್ಷನ್ ಎಂಟ್ರಿ ನಾನು ಮಾಡೋದ್ರಲ್ಲಿ ನಿಮ್ಗೆ ಏನಾದರೂ 11ನೇ ಅಲಾಟ್ಮೆಂಟ್ ಆಗಿದ್ರೆ ನಿಮಗೆ ಸೆಕೆಂಡ್ ರೌಂಡ್ಗೆ ಹೋದಾಗ ಈ ಕಾಲೇಜ್ ಸಿಗಲ್ಲ ನಿಮಗೆ, ಇದು ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಸೊ 15 ಆಪ್ಷನ್ ಎಂಟ್ರಿಲಿ ಈ ಆಪ್ಷನ್ ಹೊಟ್ಟೋಗ್ಬಿಡುತ್ತೆ. ಈ ಆಪ್ಷನ್ ಹೊಟ್ಟೋಗ್ಬಿಟ್ಟು 1 to 14 ಉಳ್ಕೊಳುತ್ತೆ. ಇದೇನು ಫ್ರೀಸ್ ಆಗಲ್ಲ, ಆಪ್ಷನ್ ಡಿಲೀಟ್ ಆಗೋಗುತ್ತೆ, ಅಂದ್ರೆ ದಯಾನಂದ ಸಾಗರ್ ಡಿಲೀಟ್ ಆಗೋಗುತ್ತೆ. ರಿಮೈನಿಂಗ್ 14 ಆಪ್ಷನ್ ಉಳ್ಕೊಳುತ್ತೆ. ಸೆಕೆಂಡ್ ರೌಂಡ್ಗೆ ಹೋದಾಗ ಫ್ರೆಶ್ ಆಪ್ಷನ್ ಎಂಟ್ರಿ ಇರಲ್ಲ, ನೋ ಫ್ರೆಶ್ ಆಪ್ಷನ್ ಎಂಟ್ರಿ. ಹೇಳಿದ್ನಲ್ಲ, ಚಾಯ್ಸ್ 2 ತಗೊಂಡೋದ್ರು ನೋ ಫ್ರೆಶ್ ಆಪ್ಷನ್ ಎಂಟ್ರಿ, ಚಾಯ್ಸ್ 3 ತಗೊಂಡೋದ್ರು ನೋ ಫ್ರೆಶ್ ಆಪ್ಷನ್ ಎಂಟ್ರಿ ಇರಲ್ಲ, ಇರೋದನ್ನೇ ರೀಆರ್ಡರ್ ಮಾಡ್ಕೊಬೇಕಾಗತ್ತೆ. ಸೊ ಇಲ್ಲಿ ಬಿ ಕಾಶಿಯಸ್. ನೆಕ್ಸ್ಟ್ ರೌಂಡ್ಗೆ ಹೋದಾಗ ಸೀಟ್ಸ್ ಕಡಿಮೆ ಇರುತ್ತೆ, ನಿಮ್ಗೆ ಅಲಾಟ್ಮೆಂಟ್ ಆಗಿರೋ ಮೀನ್ಸ್ ನೀವು ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಕಡಿಮೆ ಇತ್ತು ಅಂತಂದ್ರೆ ನಾನು ಪ್ರಿಫರ್ ಮಾಡೋದು ತಗೊಳಕ್ ಹೋಗ್ಬೇಡಿ ಚಾಯ್ಸ್ 3ನ. ಜಾಸ್ತಿ ಇದ್ರೆ ಪ್ರಿಫರ್ ಮಾಡಿ. ಆಮೇಲೆ ಅದರಲ್ಲಿ ನೆಕ್ಸ್ಟ್ ರೌಂಡ್ಗೆ ಹೋದಾಗ ಅಂದ್ರೆ ರೌಂಡ್ 2 ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಇಟ್ಕೊಳ್ಳಿ. ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡ್ಕೊಂಡು, ಯಾಕಂದ್ರೆ ನನಗೂ ಗೊತ್ತಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ PES ಅಲ್ಲಿ 28 ಸೀಟ್ ಇದೆ, 28 ಸೀಟಲ್ಲಿ ಎಷ್ಟು ಉಳ್ಕೊಂಡಿದೆ ಸೆಕೆಂಡ್ ರೌಂಡ್ಗೆ ಗೊತ್ತಿಲ್ಲ. ಅದೆಲ್ಲ ಡಿಫರ್ ಆಗುತ್ತೆ, ಎಷ್ಟು ರೌಂಡ್ ಬರುತ್ತೆ ಅನ್ನೋದು ಆಮೇಲೆ ಮಾಡ್ತೀನಿ, ಯಾವ ತರ ಸೀಟ್ಸ್ ಬರುತ್ತೆ ಅಂತ. ಉಳ್ದೋಗಿರೋ ಸೀಟ್ಸು ಎಸ್ ಅಂತ ಕೊಟ್ಟಿರ್ತಾರೆ, ಜಾಯ್ನ್ ಆಗ್ತೀನಿ ಅಂತ ಕೊಟ್ಟಿರ್ತಾರೆ, ಜಾಯ್ನ್ ಆಗಿರಲ್ಲ ಆ ಸೀಟ್ಸ್, ಇವೆಲ್ಲ ಬರ್ತವೆ. ಇನ್ ಕೇಸ್ ಸರೆಂಡರ್ ಸೀಟ್ಸ್ ಮತ್ತೆ ಏನೋ ಕಾಲೇಜ್ ಸಬ್ಮಿಟ್ ಮಾಡಿದ್ರೆ ಅದು ಬರುತ್ತೆ. ಸೊ ಇವೆಲ್ಲ ಬರುತ್ತೆ, ಆ ಟೈಮಲ್ಲಿ ನೋಡ್ಕೊಂಡು ಪ್ಲೇ ಮಾಡ್ಬೇಕಾಗತ್ತೆ. ಚಾನ್ಸಸ್ ಆರ್ ದೇರ್, ಸಿಗಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ನೀವು ರೆಡಿ ಆಗ್ಬೇಕಾಗತ್ತೆ. ಪಾಸಿಬಿಲಿಟೀಸ್ ನಿಮ್ಗೆ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗದೆ ಇರೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೀವು ಥರ್ಡ್ ರೌಂಡ್ಗೆ ಹೋಗ್ಬೇಕಾಗತ್ತೆ ಆಪ್ಷನ್ ಇದ್ರೆ, ಇಲ್ಲ ಅಂದ್ರೆ ಇರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಫೀಸ್ ಕಟ್ಟಂಗಿಲ್ಲ, ಚಾಯ್ಸ್ 3 ಕೊಡ್ತೀರಾ, ಆದ್ರೆ ನಿಮ್ಗೆ ಆ ಕಾಲೇಜ್ ಬೇಡ ಅಂತ ಕೊಡ್ತೀರಾ, ಡೈರೆಕ್ಟ್ ಆಗಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ರೌಂಡ್ಗೆ ಹೋದಾಗ ಇಲ್ಲಿ ಇರೋದಕ್ಕೆ ಏನಿದ್ರು ಮಾಡಿಫೈ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ನೋ ಆಡಿಂಗ್ ಆಪ್ಷನ್. ಅರ್ಥ ಆಯ್ತಾ? ಯಾರನ್ನ ಅನ್ಕೊಂಡಿದ್ರೆ ಇಲ್ಲ ಯಾರನ್ನ ಹೇಳಿದ್ರೆ ಮತ್ತೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ, ಖಂಡಿತ ಸಾಧ್ಯ ಇಲ್ಲ. ಇದೇ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಕೊಡಿ ಅಂತ. ಸುಮಾರು ಜನ ಕೇಳಿರಲ್ಲ, ಹೇಳಿದ್ನಲ್ಲ ಎಕ್ಸಾಂಪಲ್ಸ್, 4 ಆಪ್ಷನ್ ಎಂಟ್ರಿ, 5 ಆಪ್ಷನ್ ಎಂಟ್ರಿ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಇದೆಲ್ಲ ಪ್ಲೇ ಆಗುತ್ತೆ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಯು ಕಮಿಂಗ್ ಬ್ಯಾಕ್ ಟು ಚಾಯ್ಸ್ 4. ಓಕೆ, ಚಾಯ್ಸ್ 3 ಇದನ್ನ ಹೇಳಿದ್ದು, ನೋ ನೀಡ್ ಟು ಪೇ ಎನಿ ಫೀಸ್, ವೇಟ್ ಫಾರ್ ಸೆಕೆಂಡ್ ಆಪ್ಷನ್ ಎಂಟ್ರಿ ರೌಂಡ್ ಅಷ್ಟೇ. ಚಾಯ್ಸ್ 3 ತಗೊಂಡ್ರೆ ಮಾಡಬೇಕಾಗಿರೋದು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಚಾಯ್ಸ್ 4. ಚಾಯ್ಸ್ 4 ಅಂತಂದ್ರೆ ನಿಮಗೆ ಆಪ್ಷನ್ ಅಲಾಟ್ಮೆಂಟ್ ಆಗಿರುತ್ತೆ. ನೋಡಿ ಅರ್ಥ ಮಾಡ್ಕೊಳ್ಳಿ, ಚಾಯ್ಸಸ್ ಬರೋದು ಯಾರಿಗೆ ಅಂತಂದ್ರೆ ಸೀಟ್ ಬಂದಿರೋರಿಗೆ ಮಾತ್ರ. ಸೀಟ್ ಯಾರಿಗೆ ಬಂದಿಲ್ಲ, ಇವ್ರು ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್, ನೀವೇನು ಮಾಡೋದು ಬೇಕಾಗಿಲ್ಲ. ಸೊ ಚಾಯ್ಸ್ 4 ಅಂದ್ರೆ ಏನು ಅಂತಂದ್ರೆ, ಸರ್ ನಿಮ್ಗೆ ನಿಮ್ KS ಅವಸನೆ ಬೇಡ ಸರ್, ಏನೋ ಕೊಟ್ಟಿದ್ದೆ, ಯಾವ್ದೋ ಕಾಲೇಜ್ ಬಂದ್ಬಿಟ್ಟೈತೆ ಗೊತ್ತಿಲ್ಲ ನನಗೆ, ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ, ಸೊ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತೀನಿ. ಸುಮಾರು ಜನ ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೀರಾ. ಸೊ ನಿಮಗೆ ಇನ್ ಕೇಸ್ ಆಪ್ಷನ್ ಎಂಟ್ರಿಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಡೈರೆಕ್ಟ್ಲಿ ಗಿವ್ ಚಾಯ್ಸ್ 4 ಅಂಡ್ ಎಕ್ಸಿಟ್, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ನೀವೇನು ಅಡಿಷನಲ್ ಫೀಸ್ ಕಟ್ಟೋದು ಬೇಕಾಗಿಲ್ಲ. ಅದು ಕೇಳ್ತಾ ಇದೆ ಸ್ಟೂಡೆಂಟ್ಸ್, ಸರ್ ಏನು ಅಡಿಷನಲ್ ಫೀಸ್ ಕಟ್ಟಬೇಕಾಗತ್ತಾ ಸೀಟ್ ಸರೆಂಡರ್ ಮಾಡಿದ್ರೆ ಅದು ಇದು ಅಂತ. ಸೊ ಪ್ರಾಬ್ಲಮ್ ಇಲ್ಲ, ನೋ ಇಶ್ಯೂ. ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗೋದು. ಚಾಯ್ಸ್ 4 ಈಸ್ ಎಕ್ಸಿಟಿಂಗ್ ಫ್ರಮ್ ದ KA ಕೌನ್ಸಿಲಿಂಗ್. KA ಸವಸ ಬೇಡ, ನನಗೆ ಬೇಕಾಗಿಲ್ಲ ಅಂತ. ಓಕೆ, ಸೆಲೆಕ್ಟ್ ಚಾಯ್ಸ್ 4 ಆಪ್ಷನ್ ಎಂಟ್ರಿ ಅಂಡ್ ಎಕ್ಸಿಟ್ ಫ್ರಮ್ DCT ಕೌನ್ಸಿಲಿಂಗ್ ರೌಂಡ್ಸ್. ಇದು ಚಾಯ್ಸ್ 4 ಆಪ್ಷನ್ಸ್. ಓಕೆ, ಸೊ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಫೈನಲ್ ಆಗಿ ನಿಮಗೆ ಚಾಯ್ಸಸ್ಸೇ ಬರಲ್ಲ, ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಅಲ್ಲಿ ಚಾಯ್ಸ್ ಕೊಟ್ಟರೆ ಮತ್ತೆ ಸೇಮ್ ಪ್ರೊಸೀಜರ್ ಏನು ಹೇಳಿದ್ದೆ ಅದನ್ನೇ ಫಾಲೋ ಅಪ್ ಮಾಡಿ. ಈ ಥರ ಒಂದು ಚಾಯ್ಸ್ ಶೆಡ್ಯೂಲ್ ಬಿಡ್ತಾರೆ, ಶೆಡ್ಯೂಲ್ ಬಿಟ್ಟಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಶೆಡ್ಯೂಲ್ ಬಿಡಬೇಕು, ಅವರು ಬಿಟ್ಟುಬಿಟ್ಟೆ ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಡಬೇಕು. ಯಾಕಂದ್ರೆ ಚಾಯ್ಸಸ್ ಯಾವಾಗ ಕೊಡಬೇಕು, ಯಾವ ಡೇಟಲ್ಲಿ ಮುಗಿಸ್ಬೇಕು, ಆಮೇಲೆ ಟೈಮ್ ಫ್ರೇಮ್ ಕೊಡ್ತಾರೆ ಚಾಯ್ಸಸ್ಗೆ. 2 ದಿವಸ ಇಲ್ಲ 3 ಟೈಮ್ ಫ್ರೇಮ್ ಕೊಡ್ತಾನೆ, ಅಷ್ಟರಲ್ಲೇ ಮಾಡಬೇಕು. ಕೊಟ್ಟ ತಕ್ಷಣ ಹೋಗ್ಬಿಟ್ಟು ಲಾಗಿನ್ ಮಾಡ್ಬಿಡೋದಲ್ಲ. ಟೈಮ್ ತಗೊಳ್ಳಿ, ಯೋಚನೆ ಮಾಡಿ, ಇಷ್ಟು ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ನೀವು ಚಾಯ್ಸಸ್ನ ಕೊಡಬೇಕಾಗತ್ತೆ. ಚಾಯ್ಸ್ 1ನ, ಚಾಯ್ಸ್ 2ನ, ಚಾಯ್ಸ್ 3ನ, ಚಾಯ್ಸ್ 4ನ ನೀವು ಡಿಸೈಡ್ ಮಾಡಿ, ಪೇರೆಂಟ್ಸ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ. ಇವೆಲ್ಲ ಆಪ್ಷನ್ಸ್ ಇರುತ್ತೆ ನಿಮಗೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಸುಮಾರು ಜನ ಫೇಲ್ ಆಗಿದ್ದೀರಾ, ಮೇಕಪ್ ಎಕ್ಸಾಮ್ ಬರಿತಾ ಇದ್ದೀರಾ, ನಿಮಗೆ ರಿಸಲ್ಟ್ಸ್ ಬರುತ್ತೆ.
ರಿಸಲ್ಟ್ಸ್ ಬಂದಾಗ ಮತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ, ನೀವು ಎಲಿಜಿಬಲ್ ಆಗ್ತೀರಾ, ಬಟ್ ರ್ಯಾಂಕಿಂಗ್ ಬಂದಿರುತ್ತೆ ಅದೇ ರ್ಯಾಂಕೇ ಆಗುತ್ತೆ. ನೀವು ಡೈರೆಕ್ಟಾಗಿ ಪ್ರಾಬಲಿ ಸೆಕೆಂಡ್ ರೌಂಡ್ಗೆ ಇಲ್ಲ ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ನನ್ನ ಅಂದಾಜಿನ ಪ್ರಕಾರ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೋಪ್ ಫಾರ್ ದ ಗುಡ್. ಸೊ ಹ್ಯಾವ್ ಕಾನ್ಫಿಡೆನ್ಸ್, ಡೋಂಟ್ ವರಿ, ನಿಮಗೂ ಆಗುತ್ತೆ. ಸೊ ಅದಕ್ಕೆ ಮೇಕಪ್ ಎಕ್ಸಾಮ್ನ ಚೆನ್ನಾಗಿ ಬರೆದು ಪಾಸ್ ಮಾಡಿ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ದಿಸ್ ದ ಡೀಟೇಲ್ಡ್ ಅಪ್ಡೇಟ್ ಫಾರ್ ಯು. ಸೊ M3 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಂಗ್ ಟರ್ಮ್ 2026ಗೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೂನಿಯರ್ಸ್ಗೆ ಇಂಟಿಮೇಟ್ ಮಾಡಿ. ಸೊ ಎಲ್ಲ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಚಾಯ್ಸ್ ಎಂಟ್ರಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಂಡ್ ಕೀಪ್ ಲೈಕಿಂಗ್ ಅಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.